ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಪೂಜ್ಯ ಶ್ರೀಪಾದರು ಆಗಮಿಸ್ತಾ ಇದ್ದಾರೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉದ್ಧವ ಗೀತೆಯ ಕೊನೆಯ ಭಾಗದ ಅವಲೋಕನೆಯನ್ನು ಇವತ್ತು ಮತ್ತು ನಾಳೆ ನಡೆಸ್ತಾ ಇದ್ದೇವೆ. ಪರಮಪೂಜ್ಯರಾದ ಪೇಜಾವರ ಮಠಾಧೀಶರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಉದ್ಧವ ಗೀತೆಯದ್ದೇ ಆದ ಒಂದು ಶ್ಲೋಕವನ್ನು ಭಗವನ್ನಿವೇದಿತವಾದದ್ದನ್ನೇ ನಾವು ಉಪಯೋಗಿಸಬೇಕು, ಯಾವುದನ್ನು ಉಪಯೋಗಿಸ್ತೇವೋ ಅದನ್ನು ಭಗವಂತನಿಗೆ ನಿವೇದಿಸಬೇಕು ಅನ್ನುವುದನ್ನು ನಿರೂಪಿಸಿದ ಒಂದು ವಿಧಾನವನ್ನು ಸಂದೇಶದ ಮೂಲಕ ನಮಗಿತ್ತು ಅನುಗ್ರಹಿಸಿದ್ದಾರೆ. ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಈ 28ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಿನ್ನೆ ನಾವು ಅವಲೋಕನೆ ಮಾಡಿದ್ದು ಯೋಗದಲ್ಲಿ ತೊಡಗಬೇಕು. ಯೋಗ ಅಂದರೆ ಧ್ಯಾನ, ಧಾರಣ, ಸಮಾಧಿಗಳು. ಅದರಲ್ಲಿ ಅನೇಕ ವಿಘ್ನಗಳು ಬರ್ತವೆ. ಆ ವಿಘ್ನಗಳ ಪರಿಹಾರಕ್ಕೆ ಕೆಲವು ಮಾರ್ಗಗಳಿದ್ದಾವೆ. ವಿಘ್ನ ಪರಿಹಾರಕ ಮಾರ್ಗಗಳನ್ನು ಅನುಷ್ಠಾನ ಮಾಡಿ, ಅದು ಮಂತ್ರ ಇರ್ಬೋದು, ಔಷಧಿ ಇರ್ಬೋದು, ಯೋಗಧಾರಣದಲ್ಲೇ ಪುನರಭ್ಯಾಸಗಳಿರ್ಬೋದು, ಇವನ್ನೆಲ್ಲ ಮಾಡಿಕೊಂಡು ಯೋಗವನ್ನು ಯಾವತ್ತೂ ಕೂಡ ಬಿಡಬಾರ್ದು. ಮನುಷ್ಯನ ಶರೀರದ ಶಕ್ತಿವರ್ಧನೆಗೆ 2 ಉಪಾಯ ಇದೆ. ಒಂದು ರಸಾಯನ ಸೇವನೆ, ಮತ್ತೊಂದು ಯೋಗಾಭ್ಯಾಸ. ರಸಾಯನ ಅಂತ ಹೇಳಿದರೆ ಟಾನಿಕ್ ಅಂತ ಇವತ್ತು ಕರಿತೇವೆ, ಆ ರೀತಿಯದ್ದು. ಶರೀರಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಬೇರೆ ಒಂದು ಔಷಧಪ್ರಾಯವಾದ ಆಹಾರಕ್ಕೆ ರಸಾಯನ ಅಂತ ಹೆಸರು. ಅದನ್ನು ಸೇವಿಸುವುದರಿಂದ ಮನುಷ್ಯನ ಶರೀರ ಶಕ್ತಿಯುತವಾಗ್ತದೆ. ಇನ್ನೊಂದು ಯೋಗ. ಯೋಗ ಅನ್ನೋದು ಆಸನ ಪ್ರಾಣಾಯಾಮಗಳಿಂದ ಕೂಡಿರತಕ್ಕಂಥದ್ದು, ಯೋಗಾಂಗಗಳಿಂದ ಯುಕ್ತವಾದದ್ದು. ಯೋಗಾಂಗ ಸಹಿತವಾದ ಯೋಗದ ಅನುಷ್ಠಾನದಿಂದ ಅವನ ಶರೀರ ಕಲ್ಪವಾಗ್ತದೆ. ಶರೀರ ಕಲ್ಪ ಅಂತೇಳಿದರೆ ಸಮರ್ಥವಾಗ್ತದೆ. ಯೋಗದ ಮೂಲಕ ಶರೀರ ಕಲ್ಪತೆಯನ್ನು ಸಂಪಾದನೆ ಮಾಡುವುದಕ್ಕೆ ಅವಕಾಶ ಇರುವಾಗ ರಸಾಯನಾದಿಗಳನ್ನು ಸೇವಿಸಬಾರ್ದು ಅಂತ ಕೃಷ್ಣ ಒಂದು ಮಾತು ಹೇಳ್ತಾನೆ. ಒಂದು ಇವತ್ತಿನ ಜೀವನದ ವ್ಯವಸ್ಥೆಯಲ್ಲಿ ಟಾನಿಕ್ ತೆಗೊಳ್ಳದೇ ಇರುವಂಥ ಜೀವನವೇ ಇಲ್ಲ ಅನ್ನುವ ಒಂದು ಪರಿಸ್ಥಿತಿ ಇದೆ ಅಂಥೇಳಿ ನನಗೆ ಪರದೇಶದಿಂದ ಬಂದ ನನ್ನ ಶಿಷ್ಯ ಹೇಳಿದ. ಮೊನ್ನೆ ಬರುವಾಗ ಒಂದು ಇಷ್ಟು ದೊಡ್ಡ ಬಾಟ್ಲಿ ತಗೊಂಡು ಬಂದಿದ್ದ. ಅದು ಏನು ಅಂತೇಳಿದರೆ ಅದು ವಿಟಮಿನ್ ಡಿ ಅಂತೆ, ಒಂದು ವಿಟಮಿನ್ ಸಿ ಅಂತೆ, ಇನ್ನೊಂದು ವಿಟಮಿನ್ ಎ ಅಂತೆ. ಅಲ್ಲದು ನಾವು ತಿನ್ನುವ ಆಹಾರದಲ್ಲಿ ಸಿಗ್ತದಲ್ವ ಅಂತ ನಾನು ಕೇಳಿದೆ. ಇಲ್ಲ ಆಚಾರ್ಯ, ಇದೆಲ್ಲ ತಗೊಂಡ್ರೆ ಚೆನ್ನಾಗಿ ಆಗ್ತದೆ ಅಂತ ಹೇಳಿದರು. ಅದು ಹೀಗಂದರೆ ಇಷ್ಟು ಹೀಗೆ ಬರ್ತದೆ, ನೀವು ಸ್ವಲ್ಪ ತೆಳ್ಳಗೆ ಆಗಿದ್ದೀರಿ, ಆದ್ದರಿಂದ ಇದನ್ನು ತಗೊಂಡ್ರೆ ಚೆನ್ನಾಗಿ ಆಗ್ತದೆ ಅಂತ ಹೇಳಿದರು. ಆಮೇಲೆ ನನ್ನ ಮಗಳಿಗೆ ಅದನ್ನು ತೋರಿಸಿದೆ. ಅವಳು ಹೇಳಿದ್ರಲ್ಲಿ ಮಾಂಸದ ಕಂಟೆಂಟ್ ಇದೆ ಅಂತ ಹೇಳಿದ್ಲು. ಅವಳು ಆಯುರ್ವೇದ ಓದುವಳು. ಹೇಳಿದ್ರು ಇದರಲ್ಲಿ ಇಂಥದ್ದಿದೆ, ಇದನ್ನು ತಗೊಳ್ಬಾರ್ದು ಅಂತ ಹೇಳಿದ್ಲು. ಹೀಗೆಲ್ಲ ಪರಿಸ್ಥಿತಿ ಉಂಟಂತೆ. ಈಗ ಅದಿಲ್ಲ, ಅದು ತಿನ್ನದೇ ಆಹಾರ ಪದ್ಧತಿಯೇ ಇಲ್ಲ ಅನ್ನೋ ಪರಿಸ್ಥಿತಿ ಬೇರೆ ದೇಶಗಳಲ್ಲಿ ಉಂಟಾಗಿದೆ. ನಮ್ಮ ದೇಶದಲ್ಲಿ ಬರಬಾರ್ದು, ಜಾಗ್ರತೆ ಆಗಬೇಕು ನಾವು. ಯಾಕಂದರೆ ಇದು ಏನು ಹೇಳ್ತದೆ, ಶರೀರದ ಶಕ್ತಿ ಬರುವುದಕ್ಕೆ ರಸಾಯನ ಸ್ವೀಕಾರ. ರಸಾಯನ ಅಂದರೆ ಆ ರೀತಿಯ ಶರೀರ ಶಕ್ತಿ ವರ್ಧಕಗಳನ್ನು ಸ್ವೀಕಾರ ಮಾಡುವುದು.
ಇದು ಒಂದು ಜೀವನದ ಪದ್ಧತಿ ಆಗಬಾರ್ದು ಮನುಷ್ಯನದ್ದು. ಶರೀರಕ್ಕೆ ಬೇಕಾದ ಎಲ್ಲ ರೀತಿಯ ಜೀವಸತ್ವಗಳು ಅದು ವಾತಾವರಣದಲ್ಲಿ ತಾನಾಗಿ ಲಭ್ಯವಾಗುವ ವ್ಯವಸ್ಥೆ ಇದೆ. ಸಾಯಂಕಾಲದ ಸೂರ್ಯನ ಬಿಸಿಲು ಮೈಗೆ ಬಿದ್ದರೆ ಶರೀರದಲ್ಲಿ ವಿಟಮಿನ್ ಡಿ ತಾನಾಗಿ ಸೇರಿಕೊಳ್ತದೆ. ಅದು ಸೇರಿಕೊಳ್ಳುವುದಕ್ಕೆ ನಾವು ಯಾವುದೋ ಇಂಥ ಮಾತ್ರೆಗಳನ್ನು ತಿನ್ನಬೇಕಾದ ಅವಶ್ಯಕತೆಗಳಿಲ್ಲ. ನಾವು ತಿನ್ನುವ ಕಾಯಿ, ಪಲ್ಯ, ಫಲಗಳು, ಪುಷ್ಪಗಳು, ಮನುಷ್ಯ ಪುಷ್ಪಗಳನ್ನು ತಿನ್ನಬೇಕು, ತಿನ್ನೋದು ಬಿಡಬಾರ್ದು. ಪುಷ್ಪಗಳನ್ನು ತಿನ್ನಲಿಕ್ಕಿದೆ. ಒಟ್ಟು 8 ಬಗೆಯ ಪುಷ್ಪ ಬ್ರಾಹ್ಮಣನ ನಿತ್ಯಾಹಾರ ಆಗಿರಬೇಕು ಅಂತೇಳಿ ಆಯುರ್ವೇದ ಹೇಳ್ತದೆ. ಅದರಲ್ಲಿ ದಾಸವಾಳವೂ ಸೇರಿದೆ. ನಿಷಿದ್ಧ ಅಂತ ಹೇಳ್ತೀರಿ ನೀವು, ದಾಸವಾಳವನ್ನು ತಿನ್ನಬೇಕಂತೆ. ದಾಸವಾಳದ ಚಟ್ನಿ ಮಾಡಿಕೊಂಡು ದಾಸವಾಳದ ತಂಬುಳಿ ಮಾಡಿದರೆ ಅದ್ಭುತ, ಅದು ರುಚಿಯೇ ಬೇರೆ. ಅದು ಪಾಕ ಕುತೂಹಲವನ್ನು ಗ್ರಂಥದಲ್ಲಿ ಅದರ ವಿವರಣೆ ಕೊಟ್ಟಿದ್ದಾರೆ, ಪುಷ್ಪದಿಂದ ಮಾಡುವ ಬಗೆ ಹೇಗೆ ಅಂತ. ಆ ರೀತಿಯ ಪುಷ್ಪ, ತ್ವಕ್ ಅಂದರೆ ಮರದ ತೊಗಟೆಗಳು, ಮರದ ಈಗ ತಾನೇ ಕೆಂಪಾಗಿ ಇನ್ನಷ್ಟು ಹಸಿರು ಆಗದೇ ಇರತಕ್ಕಂತಹ ಮರದ ಪಲ್ಲವ ಅಂದರೆ ಚಿಗುರುಗಳು, ಅದರಿಂದ ಮಾಡಿದ ಪದಾರ್ಥಗಳು, ಅದರಲ್ಲಿ ಮರದಲ್ಲಿ ಆದ ಮುಳ್ಳುಗಳಿಂದ ಮಾಡುವ ಪದಾರ್ಥಗಳು, ಬಿದಿರಿನ ತೆನೆ, ಇನ್ನು ಆರಂಭವಾಗಿರತಕ್ಕಂಥ ಬಿದಿರಿನ ಕಣಲೆಯಿಂದ ಮಾಡ್ತಕ್ಕಂಥ ಪದಾರ್ಥಗಳು, ನೆಲದ ಅಡಿಯಲ್ಲಿ ಬೆಳೆಯತಕ್ಕಂತಹ ಗಡ್ಡೆಗಳು, ಆಮೇಲೆ ಎಲೆಗಳು, ನಾನಾ ಥರದ ಸೊಪ್ಪುಗಳು, ಇವುಗಳಿಂದ ಮಾಡುವ ಪದಾರ್ಥಗಳು. ಇವನ್ನೆಲ್ಲ ಸ್ವೀಕರಿಸುವುದರ ಮೂಲಕವಾಗಿ ಮನುಷ್ಯನಿಗೆ ಬೇಕಾದ ಜೀವಸತ್ವ ತಾನಾಗಿ ಸಿಗ್ತದೆ. ಆಹಾರದಿಂದ ಸಾಕಾಗ್ತದೆ. ಅದಕ್ಕಿಂತ ಹೆಚ್ಚು ಶರೀರ ಶಕ್ತಿ ವೃದ್ಧಿ ಆಗಬೇಕಾದ್ರೆ ಯೋಗ ಉಂಟು. ಯೋಗಂ ನಿಷೇವತೋ ನಿತ್ಯಂ ಕಾಯಶ್ಚೇತ್ ಕಲ್ಪತಾಮಿಯಾತ್ ತಚ್ಚರದ್ದ್ಯಾತ್ ನ ಮತಿಮಾನ್ ಯೋಗಮುತ್ಸೃಜ್ಯ ಮತ್ಪರಃ. ಯೋಗಂ ನಿಷೇವತಃ, ಯೋಗವನ್ನು ಚೆನ್ನಾಗಿ ಸೇವಿಸತಕ್ಕಂತಹ ವ್ಯಕ್ತಿಗೆ ನಿತ್ಯಂ ಕಾಯಶ್ಚೇತ್ ಕಲ್ಪತಾಮಿಯಾತ್, ಈ ಯೋಗದ ಕಾರಣದಿಂದಲೇ ಅವನ ಶರೀರ ಅವನ ಎಲ್ಲ ಕೆಲಸಕ್ಕೂ ಬೇಕಾದ ಪುಷ್ಟಿಯನ್ನು ಪಡೆಯುತ್ತೆ ಅಂತಾದಾಗ ತತ್ ಶ್ರದ್ಧಧ್ಯಾತ್, ಆ ಯೋಗದಲ್ಲೇ ಶ್ರದ್ಧೆಯನ್ನು ಹೊಂದಬೇಕು. ಯೋಗವನ್ನು ಒಂದು ದಿನ ಬಿಟ್ಟು ಒಂದು ದಿನ ಮಾಡುವುದಲ್ಲ, ನಿತ್ಯ ನಿರಂತರವಾಗಿ ಯೋಗದಲ್ಲಿ ಆತ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಮತಿಮಾನ್, ಯಾರಿಗೆ ಮತಿ ಉಂಟು ಅವರಿಗೆ ಇದು ಹೇಳಿದ್ದು, ಮತಿಗೆಟ್ಟವರಿಗೆ ಹೇಳಿದ್ದಲ್ಲ. ಮತಿಮಾನ್ ಯೋಗಂ ತತ್ ಶ್ರದ್ಧಧ್ಯಾತ್, ಯೋಗದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು. ನ ಯೋಗ ಮುತ್ಸೃಜ್ಯ, ಅದು ಬಿಟ್ಟು ಯೋಗವನ್ನು ಬಿಟ್ಟು ಮತ್ಪರಃ ಧ್ಯಾನ ಮಾಡುವುದಲ್ಲ, ಯೋಗವನ್ನು ಬಿಟ್ಟು ದೇವರ ಪೂಜೆ ಮಾಡುವುದಲ್ಲ. ಅಂದರೆ ಪೂಜೆ ಮಾಡಿ, ಹೋಮ ಹವನ ಮಾಡಿ, ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞಗಳೆಂಬಂತಹ ಪಂಚಯಜ್ಞಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಆದರೆ ಯೋಗವನ್ನು ಬಿಡಬಾರದು. ನಾವು ಕೃಷ್ಣನ ಈ ಮಾತನ್ನು ಓದಲಿಲ್ಲ, ಬಹಳಷ್ಟು ಜನ ಓದಲಿಲ್ಲ. ಯೋಗ ಅಂದರೆ ಧ್ಯಾನ ಅನ್ನುವುದು ಕುಳಿತುಕೊಂಡು ಪ್ರಾಣಾಯಾಮವನ್ನು ಮಾಡಿ ಶಾಂತವಾಗಿ ಒಳಗಿನಿಂದ ದೇವರನ್ನು ಒಂದಿಷ್ಟು ಹೊತ್ತು ಧ್ಯಾನ ಮಾಡುವುದು ಅನ್ನುವ ಯೋಗ, ಅಥವಾ ಪದ್ಮಾಸನ ಹಾಕಿಕೊಂಡು ಶರೀರವನ್ನು ನೆಟ್ಟಗೆ ಕೂಡಿಸಿಕೊಂಡು ಕೃಷ್ಣ 6ನೇ ಅಧ್ಯಾಯದ ಗೀತೆಯಲ್ಲಿ ಹೇಳಿದಂತಹ ಯೋಗ, ಧಾರಯನ್ ಅಚಲಂ ಸ್ಥಿರ ಅಂತ ಏನು ಹೇಳಿದ್ದಾನೆ ಆ ರೀತಿಯ ಯೋಗ. ಈ ಯೋಗವನ್ನು ಪ್ರತಿನಿತ್ಯ ಒಂದು ಇಷ್ಟು ಹೊತ್ತು ಅಂತ ಇಟ್ಟುಕೊಳ್ಬೇಕು. ನಾವು ಹೇಗೆ ಸಂಧ್ಯಾವಂದನೆ ಅಂತ ಇಟ್ಟುಕೊಂಡಿದ್ದೇವೋ, ಅಥವಾ ಒಂದು ಲಕ್ಷ್ಮೀ ಶೋಭಾನ ಹಾಡು ಹೇಳುವುದು, ತುಳಸಿ ಪೂಜೆ ಮಾಡುವುದು, ಹೊಸ್ತಿಲು ಪೂಜೆ ಮಾಡುವುದು ಅನ್ನುವುದನ್ನು ನಾವು ಇಟ್ಟುಕೊಂಡಿದ್ದೇವೋ, ಹಾಗೆ ಬೆಳಗ್ಗೆ ಒಂದಿಷ್ಟು ಹೊತ್ತು ಯೋಗಕ್ಕೋಸ್ಕರ ಅಂತ ಸ್ತ್ರೀಯರಾಗಲಿ ಪುರುಷರಾಗಲಿ ಇಟ್ಟುಕೊಳ್ಬೇಕು. ಇದು ಕೃಷ್ಣನ ಆದೇಶ. ಇಡಬೇಕು. ಯಾರು? ಮತಿಮಾನ್, ಮತಿ ಇದ್ದವರು ಮಾತ್ರ, ಮತಿಗೆಟ್ಟವರಲ್ಲ. ಮತಿ ಇದ್ದವರು ಪ್ರತಿನಿತ್ಯ, ನಿತ್ಯಂ ಅಂತ ಬೇರೆ ಹೇಳ್ತಾನೆ, ಯೋಗಂ ನಿಷೇವತೋ ನಿತ್ಯಂ ಕಾಯಶ್ಚೇತ್ ಕಲ್ಪತಾಂ ಇಯಾತ್. ಕಲ್ಪತೆ ಅಂದರೆ ಸಾಮರ್ಥ್ಯ, ಕೃಪು ಸಾಮರ್ಥ್ಯ ಅಂತ ಧಾತು, ಅದು ಶರೀರಕ್ಕೆ ಬರ್ತದಲ್ಲ ಅಂದ ಮೇಲೆ ತತ್ ಶ್ರದ್ಧಧ್ಯಾತ್, ಆ ಯೋಗದಲ್ಲಿ ಆತ ಶ್ರದ್ಧೆಯನ್ನಿಡಬೇಕು. ಒಂದು ದಿನ ಅದು ಒಂದು ದಿನ ಬಿಡುವುದು ಅಂತ ಮಾಡಬಾರ್ದು. ಇಷ್ಟು ಹೇಳಿ ಯೋಗದ ಬಗ್ಗೆ ಮುಗಿಸ್ತಾನೆ ಕೃಷ್ಣ. ಯೋಗಚರ್ಯಾಂ ಇಮಾಂ ಯೋಗಿ ವಿಚರನ್ ಮತ್ಪದಾಶ್ರಯ ನಾಂತರಾಯೈ ವಿಹನ್ಯೇತ ನಿಸ್ಪೃಹ ಸ್ವಸುಖಾತ್ಮಭೂಃ. ಈ ರೀತಿ ಯೋಗಾಚರಣೆಯನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಆತ ಒಳಗಿಂದ ಒಳಗೆ ನಿಸ್ಪೃಹನಾಗ್ತಾನೆ, ಸಕಾಮ ಕರ್ಮಗಳನ್ನು ತ್ಯಜಿಸ್ತಾನೆ, ನಿಷ್ಕಾಮ ಕರ್ಮಗಳಲ್ಲಿ ತೊಡಗ್ತಾನೆ. ಅದು ಆತ್ಮನ ಶ್ರೇಯಸ್ಸಿಗೆ ಕಾರಣವಾಗ್ತದೆ. ಉದ್ಧವ ಉವಾಚ, ಮುಂದಿನ ಅಧ್ಯಾಯದಲ್ಲಿ ಉದ್ಧವನ ಪ್ರಶ್ನೆ. ಒಂದು 6 ಶ್ಲೋಕಗಳಲ್ಲಿ ಆತ ಪ್ರಶ್ನಿಸ್ತಾನೆ. ಯೋಗದ ಬಗ್ಗೆ ನೀನು ಹೇಳಿದ ವಿಷಯ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಇದೊಂದು ಕ್ರಮ. ಯಾರೇ ಗುರುಗಳೇ ಆಗಲಿ ಶಿಷ್ಯರೇ ಆಗಲಿ ಒಂದು ಒಳ್ಳೆಯ ವಿಷಯ ಹೇಳಿದರು ಅಂತಾದರೆ ನೀನು ಹೇಳಿದ ವಿಷಯ ಚೆನ್ನಾಗಿದೆ ಅಂತ ಹೇಳಬೇಕು. ಆಮೇಲೆ ಒಮ್ಮೆ ಆದರೆ ಅಂತ ಸೇರಿಸಬೇಕು. ಇದು ಆದರೆ ಅನ್ನೋದು 2 ಅರ್ಥದಲ್ಲಿ ಬರ್ತದೆ. ನೀವು ಹೇಳಿದ ವಿಷಯ ಚೆನ್ನಾಗಿತ್ತು, ಆದರೆ ನನ್ನ ಸಾಮರ್ಥ್ಯ ಅಷ್ಟು ಇಲ್ಲ, ಅದರಿಂದ ನನಗೆ ಅರ್ಥ ಸರಿಯಾಗಲಿಲ್ಲ, ಇದು ಒಂದು ಆದರೆ.
ಅಂದರೆ ತನ್ನನ್ನು ತಾನು ಹೀಗಳೆದುಕೊಂಡು ಅವರ ಶ್ರೇಯಸ್ಸನ್ನು ಒಪ್ಪಿಕೊಳ್ಳುವುದಕ್ಕೋಸ್ಕರ ಆದರೆ ಅಂತ ಬಳಸುವುದು. ಇಲ್ಲವೋ ನೀವು ಹೇಳಿದ್ದೆಲ್ಲ ಚೆನ್ನಾಗಿ ಇದೆ, ಆದರೆ ಅದು ನನಗೆ ನೀವು ಹೇಳುವ ವಿಷಯ ಅಲ್ಲ, ಅದು ಬೇರೆ ಅವರು ಹೇಳಬೇಕು. ಇದು ಅವರನ್ನು ಬೈಯುವುದಕ್ಕೆ ಬಳಸ್ತಕ್ಕಂಥ ಆದರೆ. ಆದರೆ ಅನ್ನೋದು ಭಯಾನಕವಾದ ಶಬ್ದ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ತು ಅಂತ ಶಬ್ದ, ಪರಂತು ಕಿಂತು ಅಂತ ಎಲ್ಲ ಬಂತು ಅಂತಾದರೆ ಏನೋ ಭಾರಿ ಎಡವಟ್ಟಾಗ್ತದೆ ಅಂತಲೇ ಅರ್ಥ. ಆದರೆ ಅಂತ ನೀವು ಹೇಳಿದ್ದೆಲ್ಲ ಚೆನ್ನಾಗಿದೆ. ಸುದುಶ್ಚರಾಂ ಇಮಾಂ ಮನ್ಯೇ ಯೋಗಚರ್ಯಾಂ ಅನಾತ್ಮನಃ ಯಥಾಂಜಸ ಪುಮಾನ್ ಸಿದ್ಧೇತ್ ತನ್ಮೇ ಬ್ರೂಹ್ಯಂಜಸ ಅಚ್ಯುತ. ಓ ಅಚ್ಯುತ, ನೀನು ಯೋಗದ ಬಗ್ಗೆ ಬಹಳ ಸುಂದರವಾದ ವಿಷಯವನ್ನು ಹೇಳಿದಿ. ಆದರೆ ನಮ್ಮ ಸಾಮಾನ್ಯ ಲೋಕದ ಜನತೆ ಸುದುಶ್ಚರಾಂ ಇಮಾಂ ಮನ್ಯೇ ಯೋಗಚರ್ಯಾಂ, ನೀನು ಹೇಳಿದ ಯೋಗಚರ್ಯೆ ಏನಿದೆ, ಯೋಗದ ಕ್ರಮ, ಅದು ಭಾರಿ ಕಷ್ಟ. ಚರ ಅಂದರೆ ಆಚರಿಸುವುದು, ದುಶ್ಚರ ಅಂತ ಹೇಳಿದರೆ ಆಚರಿಸುವುದಕ್ಕೆ ಕಷ್ಟ. ಸುದುಶ್ಚರಾಂ ಇಮಾಂ ಮನ್ಯೆ, ಇದು ಸಿಕ್ಕಾಬಟ್ಟೆ ಆಚರಣೆಗೆ ಕಷ್ಟವಾದದ್ದು ನೀನು ಹೇಳಿದ ಯೋಗಚರ್ಯೆ. ನೀನು ಹೇಳಿದ್ದು ಸರಿ ಉಂಟು, ಯೋಗವನ್ನು ಅನುಷ್ಠಾನ ಮಾಡ್ತಾ ಇದ್ದರೆ ಕಾಯ ಬಲ ವೃದ್ಧಿಸುತ್ತೆ. ಕಾಯದಲ್ಲಿ ಬಲ ಬಂತು ಅಂತ ಹೇಳಿದರೆ ಮನೋಬಲ ವೃದ್ಧಿಸುತ್ತೆ. ಮನಸ್ಸಿನಲ್ಲಿ ಬಲ ಬಂತು ಅಂತಾದರೆ ಆತ್ಮಬಲ ವೃದ್ಧಿಯಾಗ್ತದೆ. ಆತ್ಮಬಲಿ ವೃದ್ಧಿ ಆಯಿತು ಅಂತ ಹೇಳಿದರೆ ಭಗವಂತನನ್ನು ಪಡೆಯಬಹುದು. ನಾಯಮಾತ್ಮ ಬಲಹೀನೇನ ಲಭ್ಯ, ಆ ಪರಮಾತ್ಮನನ್ನು ಬಲಹೀನನಾದವ ಪಡೆಯಲಾರ. ಆದ್ದರಿಂದ ಆತ್ಮಬಲ ಬೇಕು, ಮನೋಬಲ ಬೇಕು, ಅದಕ್ಕಾಗಿ ಶರೀರ ಬಲ ಬೇಕು. ಶರೀರ ಬಲಕ್ಕೋಸ್ಕರ ಯೋಗ ಬಲ ಬೇಕು. ಯೋಗದಿಂದ ಬಲ ಹೆಚ್ಚುತ್ತೆ. ಕೃಷ್ಣನೇ ಯೋಗದ ಬಲವನ್ನು ಕೆಲವು ಕಡೆ ಹೇಳಿ ಇದು ನನ್ನ ಯೋಗದ ಬಲ ಅಂತ ಅವನೇ ಹೇಳಿಕೊಡ್ತಾನೆ. ಯೋಗ ಮಾಡುವುದರಿಂದ ಇಂಥ ಬಲ ಬರುತ್ತೆ. ಅವ ಪರ್ವತವನ್ನು ಚಿಕ್ಕ ಹುಡುಗ ಆಗಿದ್ದಾಗ ಎತ್ತಿ ಹಿಡಿತಾನೆ. ಗೋವರ್ಧನ ಚಲೋದ್ಧರ್ತ ಅಂತ ಅವನಿಗೆ ಹೆಸರಾಗ್ತದೆ. ಪರ್ವತವನ್ನು ಎತ್ತಿ ಹಿಡಿದು ಹೇಗೆ ಎತ್ತಿ ಹಿಡಿದೆ ಅಂತ ಕೇಳಿದರೆ ನಿಮಗೂ ಆಗ್ತದೆ ಅಂತ ಹೇಳ್ತಾನೆ. ನೋಡಿ, ಅವನು ಎತ್ತಿ ಹಿಡಿದದ್ದು ಅದು ಕೂಡ ಬೆರಳಿನಲ್ಲಿ. ಛತ್ರಾಕಮಿವ ಬಾಲಕ ಅಂತ ಒಂದು ಬೆರಳಿನಲ್ಲಿ ಒಂದು ನಾಯಿ ಕೊಡೆಯನ್ನು ಎತ್ತಿ ಹಿಡಿದ ಹಾಗೆ ಅಷ್ಟು ದೊಡ್ಡ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿತಾನೆ. ಎತ್ತಿ ಹಿಡಿದ ಮೇಲೆ ಇದು ನಿಮಗೇನು ಅಸಾಧಾರಣವಾದ್ದೇನಿಲ್ಲ, ಎಲ್ಲರೂ ಮಾಡ್ಬೋದು. ಯೋಗ ಸಾಧನೆ ಬೇಕಷ್ಟೇ. ಅಣಿಮ ಮಿಹಿಮ ಲಘಿಮ ಅಂತೆಲ್ಲ ಇದೆ. ಮಹಾಭಾರವಾದದ್ದನ್ನು ಕೂಡ ಲಘುವಾಗಿಸಿಕೊಳ್ಳುವಂತಹ ಸಾಮರ್ಥ್ಯ ಇದೆ. ಅದು ಯೋಗದಿಂದ ಬರ್ತದೆ. ಯತ್ರ ಯೋಗೇಶ್ವರ ಕೃಷ್ಣ, ನಾನು ಯೋಗೇಶ್ವರನಾಗಿದ್ದೇನೆ, ಯೋಗ ಸಾಮರ್ಥ್ಯವನ್ನು ಪಡೆದವನಿದ್ದೇನೆ. ಆದ್ದರಿಂದ ಎಂಥ ಯೋಗವನ್ನು ಕೂಡ ತೋರಿಸಬಲ್ಲೆ, ಯೋಗೇಶ್ವರ ನಾನು. ನೀವು ಯೋಗ ಸಾಧನೆ ಮಾಡಿ ಲಘುವನ್ನು ಕೂಡ ಗುರು ಮಾಡ್ಬೋದು, ಗುರುವನ್ನು ಲಘು ಮಾಡ್ಬೋದು. ಅದು ಕಷ್ಟ ಅಲ್ಲ ಅಂತ. ಅಂದರೆ ನಾನು ಮಾಡಿದ್ದು ಮನುಷ್ಯನಿಂದ ಅಸಾಧ್ಯ ಅಂತ ಅಂದುಕೊಳ್ಳಬೇಡಿ. ನಾನು ಮನುಷ್ಯನಾಗಿ ಅವತರಿಸಿದ್ದೇನೆ. ಮನುಷ್ಯನಾಗಿ ಅವತರಿಸಿದಾಗ ಮನುಷ್ಯನಾಗಿಯೇ ನಾನು ಕೆಲಸ ಮಾಡುವವ, ಅತಿಮಾನುಷವಾದ ಕೆಲಸ ಮಾಡುವವ ಅಲ್ಲ. ನಾನು ಏನು ಮಾಡಿದ್ದೇನೋ ಅದನ್ನು ನೀವು ಸಾಧಿಸಬಲ್ಲಿರಿ. ಅದಕ್ಕೆ ಒಂದು ಕ್ರಮ ಇದೆ, ಅದಕ್ಕೆ ಯೋಗ ಸಾಧನೆ ಅಂತ ಹೆಸರು. ಹೀಗೆ ಅದು ಮಾಡಬಲ್ಲಿರಿ. ಆದರೆ ಸುದುಶ್ಚರಾಂ, ಮಾಡಬಹುದು, ತುಂಬ ಕಷ್ಟ. ಯಾಕಂದರೆ ಮನಸ್ಸನ್ನು ನಿಗ್ರಹಿಸಬೇಕಲ್ಲ, ಸುಲಭ ಇಲ್ಲ. ಯಥಾ ಅಂಜಸಾ ಪುಮಾನ್ ಸಿದ್ಧೇತ್, ಸಾಮಾನ್ಯ ಮನುಷ್ಯನೂ ಕೂಡ ಯೋಗ ನನ್ನಿಂದ ಸಾಧ್ಯ ಅಂತ ಅವನು ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಹೇಳು ಕೃಷ್ಣ. ಹಾಗಾದರೆ ಈಗ ಉದ್ಧವ ಯಾಕೆ ಇದೆಲ್ಲ ಕೇಳ್ತಾ ಇದ್ದಾನೆ ಅಂತ ನಮಗೆ ಅರ್ಥ ಆಯಿತು. ಉದ್ಧವ ಅವನಿಗೋಸ್ಕರ ಕೇಳ್ತಾ ಇಲ್ಲ. ಅವ ಹೇಳ್ತಾನೆ ಯಥಾಂಜಸಾ ಪುಮಾನು ಸಿದ್ಧೇತು, ಸಾಮಾನ್ಯ ಮನುಷ್ಯ ಚೆನ್ನಾಗಿ ಯೋಗದ ಬಗ್ಗೆ ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಮನಸ್ಸು ಬರಬೇಕಲ್ವ ಮೊದಲವನಿಗೆ. ಮನುಷ್ಯನ ಮನಸ್ಸು ಹೇಗಿರ್ತದೆ ಅಂದರೆ ಅದು ಸಾಮಾನ್ಯವಾದ ಕೆಲಸವೇ ಆದರೂ ಇದು ನನ್ನಿಂದ ಆಗಲಿಕ್ಕಿಲ್ಲಪ್ಪ ಅಂತ ಯೋಚಿಸ್ತದೆ. ಇದು ಸಾಮಾನ್ಯ ಮನುಷ್ಯನ ಸ್ಥಿತಿ. ಅವನಿಗೆ ಈಗ ನೀವೆಲ್ಲ ನಿನ್ನೆ ಏಕಾದಶಿ ಉಪವಾಸ ಮಾಡಿದ್ದೀರಿ, ಬೇರೆ ಪ್ರಶ್ನೆ. ಇನ್ನೊಬ್ಬ ಉಪವಾಸ ಮಾಡದೇ ಇದ್ದವನ ಹತ್ರ ಹೋಗಿ ಕೇಳಿ, ನಿಮಗೆ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿದ ವಿಷಯ ಗೊತ್ತಾ ಅಂತ ಕೇಳಿ. ಅದೆಲ್ಲ ಓದಿದ್ದೇನೆ. ಏನೇನು ಹೇಳಿದ್ದಾರೆ? ಅವರು ತುಂಬ ಹೇಳಿದ್ದಾರೆ, ತುಂಬ. ಏಕಾದಶಿಯ ಬಗ್ಗೆ, ಏಕಾದಶಿಯ ಬಗ್ಗೆ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೇ. ಆ ಹರಿವಾಸರ ಬಂತು ಅಂತಾದರೆ, ಏಕಾದಶಿ ಬಂತು ಅಂತಾದರೆ ಅನ್ನದಲ್ಲಿ ಎಲ್ಲ ಪಾಪಗಳು ಬಂದು ಕೂತಿರ್ತವೆ. ಇದೆಲ್ಲ ಆಚಾರ್ಯ ಹೇಳಿದ್ದಾರೆ. ವರಂ ಗೋಮಾಂಸ ಭಕ್ಷಣಂ ಏಕಾದಶ್ಯನ್ನ ಭೋಜನಾತು, ಇಂಥ ಮಾತುಗಳನ್ನು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಮತ್ತು ನೀವು ಯಾಕೆ ಮಾಡುವುದಿಲ್ಲ ಏಕಾದಶಿ ಉಪವಾಸ ಅಂತ ನೀವು ಕೇಳಿದ್ರಿ. ಎಲ್ಲಿ ನಮ್ಮಿಂದ ಎಲ್ಲಿ ಮಾಡಲಿಕ್ಕಾಗ್ತದೆ? ಅದೆಲ್ಲ ಮಧ್ವಾಚಾರ್ಯ ಹೇಳಿದ್ದು ತ್ರಿವಿಕ್ರಮಾಂಡಿತಾಚಾರ್ಯಗೆ, ಅಂಥವರಿಗೆ, ಅದೆಲ್ಲ ದೊಡ್ಡವರಿಗೆ ಹೇಳಿದ್ದು. ನಮ್ಮಿಂದೆಲ್ಲ ಮಾಡಲಿಕ್ಕೆ ಆಗ್ತದ? ನಾವೀಗ ಬೆಳಗ್ಗಿನ ಒಂದು ಉಪಹಾರ ಬಿಟ್ಟರೆ ಮಧ್ಯಾಹ್ನ ಬದುಕಿರಬೇಕಲ್ವ ಉಪವಾಸ ಮುಗಿಸ್ಲಿಕ್ಕೆ ಅಂತ ಹೇಳ್ತಾರೆ. ಅಂದರೆ ಮೊದಲು ಅವರಿಗೆ ಅನಿಸುವುದೇನೆಂದರೆ ನಮ್ಮಿಂದ ಆಗಲಿಕ್ಕಿಲ್ಲ, ಇದೆಲ್ಲ ಅವರಿಗೆ.
ಯಾವುದೇ ಎಷ್ಟು ಸುಲಲಿತವಾದ ಒಂದು ಧರ್ಮಾನುಷ್ಠಾನ ಹೇಳಿದರೂ ಮೊದಲು ಮನುಷ್ಯ ಭಾವಿಸುವುದು ಇದು ನಮ್ಮಿಂದ ಆಗುವಂಥದ್ದಲ್ಲ. ಒಂದು ರಾಜಸೂಯ ಯಾಗ ಬೇಡ, ಒಂದು ಪವಮಾನ ಹೋಮ. ಕೆಲವರು ಹೇಳ್ತಾರೆ ಎಲ್ಲ ಎಷ್ಟು ಮನೆಯಲ್ಲಿ ಪವಮಾನ ಹೋಮ ಮಾಡೋದು ಭಾರಿ ಕಷ್ಟ, ನಮ್ಮದು 4ನೇ ಮಹಡಿಯಲ್ಲಿರೋದು, ಎಲ್ಲ ಅಂತರಿಕ್ಷ ಚರ ಘೋರಾಹ ಅಂತ ಇವೆ, ಅದು ಅಂತರಿಕ್ಷ ಚರರು. ನಾವೆಲ್ಲ ಅದು ಭೂಮಿ ಮುಟ್ಟಿಸಿಯೇ ಹೋಮ ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ಈ ಎತ್ತರದಲ್ಲಿ ಹೋಮ ಮಾಡುವುದು ಹೇಗೆ? ನಮ್ಮಿಂದ ಆಗುವಂಥದ್ದಲ್ಲ. ಅಲ್ಲ, ಅಂತರಿಕ್ಷದಲ್ಲೂ ಕೂಡ ಮಾಡುವುದಕ್ಕೆ ಅವಕಾಶ ಇದೆ, ಅದಕ್ಕೆ ಒಂದು ಪ್ರಾಯಶ್ಚಿತ್ತಾಹುತಿ ಹಾಕಿದರೆ ಆಯ್ತು ಅಷ್ಟೇ. ಅದಕ್ಕೂ ಧರ್ಮಶಾಸ್ತ್ರ ಅನುಮತಿ ಕೊಟ್ಟಿದೆ ಅಲ್ವಾ ಅಂತ ಹೇಳಿದರೆ ಹೌದು. ಆದರೂ ಕೂಡ ಪುರೋಹಿತರೆಲ್ಲ ಮನೆಗೆ ಬಂದರೆ ಎಲ್ಲ ಹೊಗೆಗೆ ಆಗ್ತದೆ, ರಗಳೆ ಆಗ್ತದೆ. ಏನೋ ಅವರ ಹತ್ರ ಒಂದು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವುದಕ್ಕೆ 25 ಕಾರಣಗಳಿರ್ತವೆ. ಇದು ಒಂದು ರೀತಿಯ ಮನಃಶಾಸ್ತ್ರೀಯವಾದ ವಿವೇಚನೆ. ಮನುಷ್ಯನಿಗೆ ಮಾಡುವುದಕ್ಕೆ ಇಷ್ಟವಿಲ್ಲ ಅಂತಾದಾಗ ಅದಕ್ಕೆ ಬೇಕಾದ ಯುಕ್ತಿಗಳು 1000 ಅವನ ಮನಸ್ಸಿನಲ್ಲಿ ಹೊಂದಿಕೊಳ್ತವೆ. ಅದೇ ಮಾಡಬೇಕು ಅಂತ ಅವನಿಗೆ ಅನಿಸಿದರೆ ಎಷ್ಟು ಕ್ಲಿಷ್ಟಕರವಾದರೂ ಹೀಗೆ ಮಾಡ್ಬೋದಲ್ಲ, ಅದನ್ನು ಹೀಗೆ ಮಾಡ್ಬೋದಲ್ಲ, ಅವನೇ ಚರ್ಚೆ ಮಾಡ್ತಾನೆ, ತೊಂದರೆ ಇಲ್ಲ, ಅದನ್ನು ಸಹಿಸಿಕೊಳ್ಳುವ, ಅದು ಬಿಡಿ, ಇಷ್ಟು ಅನುಕೂಲ ಇದೆ ಅಲ್ವಾ, ಹಾಗೆ ಯೋಚನೆ ಮಾಡ್ತಾನೆ. ಅದನ್ನು ಅವನಿಗೆ ಬೇಕು ಅಂತ ಅನಿಸುವುದು ಬಹಳ ಮುಖ್ಯವಾಗಿದೆ. ಆ ಬೇಕು ಅಂತ ಅನಿಸಬೇಕು ಆದರೆ ಈ ಯೋಗವನ್ನು ಹೇಗೆ ಮನುಷ್ಯನಿಗೆ ತಿಳಿಸಬೇಕು ಅಂದರೆ ಅವನು ಏನು ಮಾಡಿದರೆ ನಾನು ಯೋಗ ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸ ಅವನಿಗೆ ಬರುವುದಕ್ಕೆ ಸಾಧ್ಯ. ಇಷ್ಟಕ್ಕೆ ಪ್ರಶ್ನೆ ಮುಗಿಸುವುದಿಲ್ಲ ಅವನು. ಪ್ರಾಯಶಃ ಪುಂಡರೀಕಾಕ್ಷ ಯುಂಜತೋ ಯೋಗಿನೋ ಮನಃ ವಿಷೀದತ್ಯಸಮಾಧಾನಾತ್ ಮೌನ ನಿಗ್ರಹ ಕರ್ಷಿತಂ. ಯೋಗದಲ್ಲಿ ಪ್ರತಿಯೊಬ್ಬರಿಗೂ ಉಂಟಾಗುವ ಸಮಸ್ಯೆ ಇಂಥದ್ದು. ಒಂದು, ಯೋಗ ನನ್ನಿಂದ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಾನೆ, ಇದು ಮೊದಲ ಸಮಸ್ಯೆ. ಆಮೇಲೆ ನೋಡೋಣ ಅಂತ ಶುರು ಮಾಡ್ತಾನೆ. ಅವು ಶುರು ಮಾಡೋದೇ ಹಾಗೆ, ನೋಡೋಣ ಆದರೆ ಮಾಡುವ ಅಂತ. ಕೆಲವರು ಏಕಾದಶಿ ಉಪವಾಸ ಶುರು ಮಾಡ್ತಾರೆ, ಶುರು ಮಾಡಿ ಮಧ್ಯಾಹ್ನ ತನಕ ಉಪವಾಸ ಮಾಡಿ ಪ್ರತಿ ದಿವಸ 12:20ಕ್ಕೆ ಊಟ ಅಂತಾದರೆ ಅವತ್ತು 1 ಗಂಟೆ ತನಕ ಉಪವಾಸ ಮಾಡಿ ಇನ್ನು ರಾತ್ರಿ ಹೊತ್ತಿಗೆ ಇರ್ತೇನೋ ಇಲ್ಲೋ ಅಂತ ಸಂಶಯವಾಗಿ ಒಂದಿಷ್ಟು ತಿಂದು ಬಿಡ್ತಾರೆ. ಹೀಗೂ ಅದು ಮನಸ್ಸಿನಲ್ಲಿ ಶಕ್ತಿ ಇಲ್ಲ ಅಂದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಈ ಸಮಸ್ಯೆಗಳು. ಇವನು ಹಾಗೆ ನೋಡೋಣ ಆಗುವುದಾದರೆ ಮಾಡುವ ಅಂತ ಯೋಗಕ್ಕೆ ಕೂತವನಿಗೆ ಪ್ರಾಯಶಃ ಪುಂಡರೀಕಾಕ್ಷ, ಓ ಎಲ್ಲೆಡೆ ನೋಡ್ತಕ್ಕಂಥ ವಿಶಾಲ ಕಣ್ಣಿನ ದೇವನೇ, ಯುಂಜತೋ ಯೋಗಿನೋ ಮನಃ, ಯೋಗದಲ್ಲಿ ತೊಡಗಿತಕ್ಕಂತಹ ಆ ಯೋಗಿಯ ಮನಸ್ಸು ವಿಷೀದತಿ, ವಿಷಾದವನ್ನು ಹೊಂದುತ್ತದೆ. ಯೋಗ ಹೀಗೆ ಮಾಡ್ತಾ ಇದ್ದ ಹಾಗೆ ಅವನಿಗೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೇನೆ, ಏನು ಮಾಡ್ಬೋದಿತ್ತು, ಇಷ್ಟರಲ್ಲಿ ನಾನು ಒಂದು ಅಪ್ಲಿಕೇಶನ್ ಹಾಕಿದರೆ ನನಗೆ 1,000 ರೂಪಾಯಿ ಅಕೌಂಟಿಗೆ ಬರ್ತಿತ್ತು, ಅದು ಬಿಟ್ಟಲ್ವ. ವಿಷೀದತಿ ಅಸಮಾಧಾನಾತ್, ಸಮಾಧಾನ ಇಲ್ಲ. ಸಮಾಧಾನ ಅಂದ್ರೇನು? ಸಮಾಧಿ ಅಂದರೆ ಮನಸ್ಸು ಏಕಾಗ್ರಗೊಳ್ಳುವುದು. ಏಕಾಗ್ರತೆ ಇಲ್ಲದೇ ಇರುವ ಕಾರಣದಿಂದ, ಸಮಾಹಿತ ಮನಸ್ಕನಲ್ಲದೇ ಇರುವ ಕಾರಣದಿಂದ ಅವನಿಗೆ ವಿಷಾದ ಉಂಟಾಗ್ತದೆ. ಮೌನ ನಿಗ್ರಹ ಕರ್ಷಿತಂ. ಯಾಕೆ ವಿಷಾದವಾದದ್ದು? ಅಯ್ಯೋ ಇಷ್ಟು ಹೊತ್ತು ಮಾತಾಡಲಿಕ್ಕಿಲ್ವಾ, ಮೌನ ಒಂದು ಸಮಸ್ಯೆ. ಎರಡನೇದ್ದು ನಿಗ್ರಹ, ಇಂದ್ರಿಯಗಳನ್ನು ಯಾವುದ ಕಡೆಗೂ ಬಿಡಲಿಕ್ಕಿಲ್ಲ, ಎಲ್ಲ ಒತ್ತಟ್ಟಿಸಿ ಇಂದ್ರಿಯಗಳನ್ನು ಒಳಗೆ ನೋಡಬೇಕು, ಒಳಗೆ ಕೇಳಬೇಕು, ಒಳಗೆ ರುಚಿಸಬೇಕು, ಒಳಗಿಂದ ಆಘ್ರಾಣಿಸಬೇಕು, ಒಳಗಿಂದ ಸ್ಪರ್ಶಿಸಬೇಕು. ಎಲ್ಲ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್, ಹೊರಮುಖವಾಗಿರತಕ್ಕಂತಹ ಎಲ್ಲ ಬೆಳಕುಗಳನ್ನು ಒಳಮುಖದ ಬೆಳಕುಗಳನ್ನಾಗಿಸಿಕೊಂಡು ದೇವರನ್ನು ನೋಡಬೇಕು. ಇದು ಮಾಡುವುದೇ ಕಿರಿಕಿರಿ ಆಗ್ತದೆ. ಅದಕ್ಕೆ ವಿಷಾದ ಹೊಂತಾನೆ. ಇಂದ್ರಿಯ ನಿಗ್ರಹ ಕಷ್ಟ, ಮೌನ ಮಾತನ್ನು ನಿಗ್ರಹಿಸುವುದು ತುಂಬ ಕಷ್ಟ. ಅಥೋತ ಆನಂದ ದುಘಂ ಪದಾಂಬುಜಂ ಹಂಸಾಹ ಶ್ರಯೇರನ್ ಅರವಿಂದ ಲೋಚನ. ಓ ವಿಶಾಲದ ಕಣ್ಣಿನ ದೇವ, ಯಾರು ನಿನ್ನನ್ನು ಈ ರೀತಿ ಯೋಗ ಸಾಧನೆ ಮಾಡಬಹುದು ಅಂದರೆ ಹಂಸಾಹ, ಹಂಸಗಳು ಮಾಡ್ಬೋದು, ಕಾಕಗಳು ಮಾಡುವುದಿಲ್ಲ. ಈ ಕಾಗೆಗಳು ಅಂತ ಹೇಳ್ತಾನೆ ಎಲ್ಲರನ್ನು, ಇವರೆಲ್ಲ ಕಾಗೆಗಳು, ಇವರೆಲ್ಲ ಹೇಗೆ ಮಾಡಲಿಕ್ಕೆ ಸಾಧ್ಯ? ಅಥೋ ತೇ ಆನಂದ ದುಘಂ ಪದಾಂಬುಜಂ ಹಂಸಾಹ ಶ್ರಯೇರನ್. ಹಂಸರು ಅಂತ ಹೇಳಿದರೆ ಸನ್ಯಾಸಿಗಳು, ಅಂದರೆ ಸಂಸಾರಕ್ಕೆ ಬೆನ್ನು ಹಾಕಿರ್ತಕ್ಕಂಥ ಪರಮಹಂಸರು ಯಾರಿದ್ದಾರೆ ಅವರು ಈ ರೀತಿಯ ಯೋಗ ಸಾಧನೆಯನ್ನು ಮಾಡಿಯಾರೇ ಹೊರತು ಸಾಮಾನ್ಯ ಜನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಜನರಿಗೆ ಒಂದು ವಿಶೇಷ ಕೊಡ್ತಾರೆ, ಮಾನಿನಃ. ಮಾನಿನಃ ಅಂದರೆ ಅಹಂಕಾರಿಗಳು, ದುರಹಂಕಾರಿಗಳು. ಇವರು ಯಾರೂ ನಿನ್ನನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ಯೋಗ ಧಾರಣೆಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಾಮಾನ್ಯರು ಯೋಗದ ಬಗ್ಗೆ ಆಸಕ್ತಿಯನ್ನು ಹೊಂದಿ ಯೋಗದಲ್ಲಿ ಪ್ರಯತ್ನ ಪಟ್ಟ ಮೇಲೆಯೂ ಅದರಲ್ಲೇ ಮುಂದುವರಿಯುವ ಹಾಗೆ ಅವರಿಗೇನಾದರೂ ಔಷಧ ಇದ್ದರೆ ನೀನು ಹೇಳಬೇಕು ಕೃಷ್ಣ. ಅಲ್ಲ, ಇಂಥ ಸಾಮಾನ್ಯ ವಿಷಯ ನಿನ್ನ ಹತ್ರ ಕೇಳುವುದಾ ಅಂತ ನನಗೆ ನಾಚಿಕೆ ಆಗ್ತದೆ. ನೋಡಿ ಅವನು ಹೇಳುವುದು, ಉದ್ಧವ, ನಿನ್ನಂಥ ದೊಡ್ಡವನಲ್ಲಿ ನಾನಿಷ್ಟು ಪುಟ್ಟ ವಿಷಯ ಕೇಳುವುದು. ನೀನು ಯೋಗದ ಬಗ್ಗೆ ಎಂಥೆಂಥ ಮಹಾ ವಿಷಯಗಳನ್ನು ಹೇಳಿದಿ, ನಾನೀಗ ಕೇಳ್ತಾ ಇರುವ ವಿಷಯ ಏನು? ಕ್ಷುಲ್ಲಕ.
ನೀವು ಹೇಳುವುದಿಲ್ಲ ಸಿಲ್ಲಿ ಕ್ವಶ್ಚನ್ ಅಂತೇಳಿ, ಕ್ಷುಲ್ಲಕವಾದ ಕ್ವಶ್ಚನ್. ಈ ಪ್ರಶ್ನೆಯನ್ನು ನಾನು ನಿನ್ನಂಥವನ ಹತ್ರ ಕೇಳುವುದಾ? ನನಗೆ ನಾಚಿಕೆ ಇಲ್ಲ ಅಂತ ಹೇಳ್ತಾನೆ ಉದ್ಧವ. ನಿನ್ನ ಹತ್ರವೇ ಕೇಳಬೇಕು. ಕಿಂ ಚಿತ್ರಮಚ್ಯುತತವೈತದಶೇಷ ಬಂಧೋ ದಾಶೇಶ್ವನನ್ಯ ಶರಣೇಶು ಪದಾತ್ಮದಸ್ತಂ ಯತ್ ಆತ್ಮದಸ್ತಂ ಯೋರೋಚಯಶ್ಚ ಪಶುಪೈಃ ಸ್ವಯಮೀಶ್ವರಾಣಾಂ ಶ್ರೀಮತ್ಕಿರೀಟ ಮಣಿಘಟ್ಟಿತ ಪಾದಪೀಠ. ಇಂದ್ರಾದಿ ದೇವತೆಗಳ ಕಿರೀಟದ ಮಣಿಗಳೆಲ್ಲ ನಿನ್ನ ಪಾದಪೀಠಕ್ಕೆ ಹೊಡೆದು ರತ್ನಗಳು ಚೆಲ್ಲಿ ನಿನ್ನ ಪಾದದ ಮೇಲೆ ಆ ರತ್ನಗಳ ಬೆಳಕುಗಳಿಂದ ವಿಚಿತ್ರವಾದ ಬೆಳಕು ಕಾಣಿಸುತ್ತೋ, ಅಂತಹ ರಾಜಾಧಿರಾಜನಾದಂತಹ ನಿನ್ನತ್ರ ನಾನು ಕೇಳ್ತಾ ಇರುವ ಪ್ರಶ್ನೆ ಸಾಮಾನ್ಯ ಜನಕ್ಕೆ ಯೋಗದಲ್ಲಿ ಆಸಕ್ತಿ ಹುಟ್ಟುವುದಕ್ಕೆ, ಯೋಗದಲ್ಲಿ ಕೂತ ಮೇಲೆ ಮುಂದುವರಿಯುವುದಕ್ಕೆ ಶಕ್ತಿ ತುಂಬಬೇಕಾದರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೇನಲ್ವ. ಕಿಂ ಚಿತ್ರಮಚ್ಯುತ. ನಿನ್ನಲ್ಲಿ ಇದು ಕೇಳುವುದಕ್ಕೆ ನನಗೇನು ಅಷ್ಟು ಬೇಸರ ಆಗುವುದಿಲ್ಲ. ಯಾಕೆ ಅಂತೇಳಿದರೆ ನೀನು ಅಶೇಷ ಬಂಧು. ಇಂದ್ರಾದಿ ದೇವತೆಗಳು ನಿನ್ನ ಪಾದಕ್ಕೆ ಮಣಿಕಿರೀಟವನ್ನು ಹೊಡೆದು ಅಲ್ಲಿ ಆ ಕಡೆ ಚೆಲ್ಲಿ ಪೂಜೆ ಮಾಡ್ತಾರೆ, ಹೌದು. ಆದರೆ ಸಾಮಾನ್ಯನಾದ ದರಿದ್ರ ವ್ಯಕ್ತಿಯು ಕೂಡ ನಿನಗೆ ಅಷ್ಟೇ ಪ್ರೀತಿ ಪಾತ್ರ. ಪ್ರತಿಯೊಬ್ಬರನ್ನೂ ಕೂಡ ಉದ್ಧರಿಸುವಂತಹ ಲೋಕಬಂಧು, ಅನಾಥ ಬಂಧು, ಅಶೇಷ ಬಂಧುವಾದಂತಹ ಅಶೇಷ ಬಂಧೋ ದಾಸೇಶು ಅನಂತ ಶರಣೇಶು ಯತ್ ಆತ್ಮದಸ್ತ್ವಂ. ಯಾರು ನಿನ್ನ ಪಾದ ದಾಸರು ಅಂತ ತಮ್ಮನ್ನು ತಾವು ಘೋಷಿಸಿಕೊಳ್ತಾರೋ, ನಾನು ನಿನ್ನವ ಅನ್ನುವ ಭಾವವನ್ನು ಮನಸ್ಸಿನಲ್ಲಿ ಪೂರ್ಣವಾಗಿ ಅಂಟಿಸಿಕೊಳ್ತಾರೋ, ನಾನು ನಿನ್ನವ ಅಂತ ಹೇಳುವುದಕ್ಕೆ 4 ಜನರ ಮುಂದೆ ಅವನಿಗೆ ಯಾವತ್ತೂ ಕೂಡ ನಾಚಿಕೆಯಾಗುವುದಿಲ್ಲವೋ, ನಾನು ಭಗವದೀಯ, ನಾನು ಭಾಗವತೋತ್ತಮ, ನಾನು ಭಾಗವತನಿದ್ದೇನೆ ಅಂತ ಹೇಳುವುದಕ್ಕೆ ಯಾರಿಗೆ ಹೆಮ್ಮೆ ಎನಿಸ್ತದೋ, ದೇವರವ ನಾನು, ಭಗವಂತನ ಸಂಬಂಧಿ ದಾಸ ನಾನು ಅಂತ ಹೇಳಿಕೊಳ್ತಾ, ಆ ಭಗವಂತನ ಚಿಹ್ನೆಗಳನ್ನು, ಶಂಖವನ್ನು, ಚಕ್ರವನ್ನು ತನ್ನ ಶರೀರದಲ್ಲಿ ಧಾರಣೆ ಮಾಡಿಕೊಳ್ತಾ ಭಗವಚ್ಛಿನ್ನ ದಾರಿಯಾಗಿ ನಾನು ಆ ದೇವರಿಗೆ ಸಂಬಂಧಿಸಿದವ ಅಂತ ಹೇಳಿಕೊಳ್ತಾ ಯಾರು ನಿನ್ನ ದಾಸ ಅಂತ ಹೇಳಿಕೊಂಡಿದ್ದಾರೋ, ದಾಸೇಶು ಅನನ್ಯ ಶರಣೇಶು, ಇನ್ನೊಬ್ಬರನ್ನು ಶರಣು ಹೊಕ್ಕದೆ ನೀನೇ ಗತಿ ಅಂತ, ನರಹರ ನಗಧರ ನೀನೇ ಗತಿ ಅಂತ ಆ ಭಗವಂತನಲ್ಲಿ ಅನನ್ಯಗತಿಕನಾಗಿ ಯಾರು ಶರಣು ಹೊಂದಿದ್ದಾನೋ ಅಂಥವರಿಗೆ ಯತ್ ಆತ್ಮದಹತ್ವಂ, ನಿನ್ನನ್ನು ನೀನು ಕೊಟ್ಟಿಕೊಳ್ಳತಕ್ಕಂತಹ, ನೀನು ಅವರಿಗೆ ನಾನು ನಿನ್ನವ ಅಂತ ತನ್ನನ್ನು ಅರ್ಪಿಸಿಕೊಳ್ತಕ್ಕಂಥವ. ಈ ದೇವರಲ್ಲಿ ವೇದ ಒಂದು ಸ್ತೋತ್ರ ಮಾಡ್ತದೆ. ಏನು? ತ್ವಮಸ್ಮಾಕಂ ತವಸ್ಮಸಿ ಅಂತ ವೇದದಲ್ಲಿ ಒಂದು ಮಾತು. ತ್ವಮಸ್ಮಾಕಂ ತವಸ್ಮಸಿ, ತ್ವಂ ಅಸ್ಮಾಕಂ ಅಸಿ ವಯಂ ತವ ಸ್ಮಃ ಅಂತ. ಇದು ಐತರೇಯ ಉಪನಿಷತ್ತಿನಲ್ಲಿ ಈ ವಿವರಣೆ ಬರ್ತದೆ. ನೀನು ನನ್ನವನಾಗಿದ್ದಿ ಸ್ವಾಮಿ, ಯಾಕಂದರೆ ನಾವೆಲ್ಲ ನಿನ್ನವರಾಗಿದ್ದೇವೆ. ಅದು ವೇದದಲ್ಲಿ ಬರುವಾಗ ತ್ವಮಸ್ಮಾಕಂ ತವಸ್ಮಸಿ ಅಂತ ಒಂದು ವಿಶಿಷ್ಟವಾದ ಪ್ರಯೋಗ ಆಗ್ತದೆ. ಭಗವಂತನು ನಮ್ಮವ, ಯಾಕೆ? ನಾವೆಲ್ಲ ಅವನವರು. ನಾವೆಲ್ಲ ಅವನವರು ಅಂದರೆ ಅರ್ಥ ಏನು? ಅವನ ದಾಸರು. ಅವನು ನಮ್ಮವ ಅಂದ್ರೇನು? ಅವನು ನಮ್ಮ ಪಾಲಕ, ನಮ್ಮನ್ನು ನೋಡಿಕೊಳ್ಳುವವ. ದೇವರು ನಮ್ಮನ್ನು ನೋಡಿಕೊಳ್ಳುವ ಕ್ರಮ ಮಾತ್ರ ಸ್ವಲ್ಪ ಬೇರೆ. ಕುರಿಗಳನ್ನು ಕುರಿಪಾಲಕ ನೋಡಿಕೊಳ್ಳುವ ಹಾಗೆ ದೇವರು ನಮ್ಮನ್ನು ನೋಡಿಕೊಳ್ಳುವುದಲ್ಲ. ಕುರಿಗಳನ್ನು ಕುರಿಪಾಲಕ ಹೇಗೆ ನೋಡಿಕೊಳ್ತಾನೆ? ಕೈಯಲ್ಲಿ ಕೋಲು ಹಿಡ್ಕೊಂಡು ಅದು ದಾರಿ ತಪ್ಪದೆ ಚರಂಡಿಗೆ ಬೀಳದೆ ಇದ್ದ ಹಾಗೆ ಒಂದು ದಾರಿಯಲ್ಲಿ ಹೋಗುವ ಹಾಗೆ ನೋಡಿಕೊಳ್ತಾನೆ. ಯಥಾ ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಪಶುಪಾಲಕ ದಂಡವನ್ನು ಹಿಡ್ಕೊಂಡು ಅವುಗಳನ್ನು ರಕ್ಷಿಸುವ ಹಾಗೆ ದೇವರು ನಮ್ಮನ್ನು ಕೋಲು ಹಿಡ್ಕೊಂಡು ರಕ್ಷಣೆ ಮಾಡುವುದಲ್ಲ, ದಂಡನೆ ಕೊಟ್ಟು ರಕ್ಷಣೆ ಮಾಡುವುದಲ್ಲ. ಮತ್ತೆ ಹೇಗೆ? ಅವರೆಲ್ಲ ಒಳಗೆ ಇರುವವರಲ್ವಾ. ಒಳಗೆ ಹೋಗಿ ಒಳಗಿದ್ದು ನಮ್ಮ ಇಂದ್ರಿಯಗಳಲ್ಲಿ ಪ್ರೇರಣೆ ಕೊಟ್ಟು, ಮನಸ್ಸಿಗೆ ಪ್ರೇರಣೆ ಕೊಟ್ಟು, ನಿನಗೆ ಇಂಥ ಅನಿಷ್ಟ ಇದೆ, ಅನಿಷ್ಟ ಪರಿಹಾರಕ್ಕೋಸ್ಕರ ಇಂತಹ ಒಂದು ಮಹತ್ ಕಾರ್ಯವನ್ನು ಮಾಡು, ಈ ಕಾರ್ಯವನ್ನು ಮಾಡಿ ನೀನು ಭಗವಂತನನ್ನು ಪ್ರೀತಿಗೊಳಿಸು ಅಂತ ಒಳಗಿಂದ ಉತ್ಕೃಷ್ಟವಾದ ಕರ್ಮಗಳಲ್ಲಿ ನಮಗೆ ಪ್ರೇರಣೆಯನ್ನಿಟ್ಟು, ಇತ್ತ ಪ್ರೇರಣೆಗೆ ಅನುಗುಣವಾಗಿ ಮತ್ತೊಬ್ಬರಲ್ಲೂ ಪ್ರೇರಣೆಯನ್ನಿತ್ತು. ಯಾಕಂದರೆ ನಾವು ದೊಡ್ಡ ಒಂದು ಕರ್ಮ ಮಾಡಬೇಕು ಅಂತ ತೊಡಗಿದ್ದೇವೆ, ಪುರೋಹಿತರು ನಮಗೆ ಪುರುಸೊತ್ತಿಲ್ಲ ಅಂತ ಹೇಳಿದರೆ ಅದಕ್ಕೆ ಅವರಲ್ಲೂ ಕೂಡ ಇವರ ಕರ್ಮವನ್ನು ನಡೆಸಿಕೊಡುವ ಪ್ರೇರಣೆ ಕೊಟ್ಟು, ಸಂಬಂಧಿ ಜನರಿಗೆ, ಸುಹೃದ್ ಜನರಿಗೂ ಕೂಡ ಅದರ ಜೊತೆ ಸೇರುವಂತಹ ಅನುಕೂಲತೆಯ ಮನಸ್ಕತೆಯನ್ನು ಕೊಟ್ಟು ಆ ಕರ್ಮವನ್ನು ತಾನೇ ನಿಂತು ನಡೆಸಿಕೊಂಡು ಇವನ ದೋಷ ಪರಿಹಾರ ಮಾಡುವುದು. ಇದು ದೇವರ ಕ್ರಮ. ಅಂದರೆ ದೇವರು ನಮ್ಮನ್ನು ರಕ್ಷಿಸುವುದು ಅಂತೇಳಿದರೆ ಯಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಯಾರನ್ನು ರಕ್ಷಿಸಬೇಕು ಅಂತ ದೇವತೆಗಳು ಬಯಸ್ತಾರೆ ಅವರ ಬುದ್ಧಿಯಿಂದ ಸರಿಯಾದ ಕರ್ಮದಲ್ಲಿ ಅವನಿಗೆ ಸಂಯೋಜನೆಗೊಳಿಸಿ ಆ ಕರ್ಮ ಸಂಯೋಜನೆಯನ್ನು ಕೂಡ ಮಾಡಿಸಿಕೊಟ್ಟು ಅವರನ್ನು ಸಂರಕ್ಷಣೆ ಮಾಡುವುದು ಅನ್ನುವುದು ದೇವಿ ಶಕ್ತಿಗಳ ಕ್ರಮ. ಆದ್ದರಿಂದ ದೇವರು ನಮ್ಮವ ಅಂದರೆ ನಮ್ಮನ್ನು ರಕ್ಷಿಸುವುದಕ್ಕೆ
ನಾವು ಕೂಗಿ ಕರಿಬೇಕು ಅಂತಿಲ್ಲ. ಒಂದು ಮಗು ಆ ಕಡೆ ಹೋಗ್ತಾ ಇದೆ, ಕಾಲು ಗೆಜ್ಜೆಯ ಶಬ್ದ ಕೇಳಿಸ್ತಾ ಇದೆ ಅಮ್ಮನಿಗೆ, ಅಷ್ಟು ದೂರ ಹೋಯಿತು ಅಂತ. ಅವಳ ಕಣ್ಣು ಒಂದು ಆ ಕಡೆಗೆ ಇರ್ತದೆ. ಅದು ಒಗ್ಗರಣೆಯನ್ನಿಟ್ಟು ಅಲ್ಲಿ ಒಗ್ಗರಣೆ ಪಟಪಟ ಅಂತ ಹೇಳ್ತಾ ಇದ್ರು ಓಡಿ ಬರ್ತಾಳೆ ಅವಳು. ಅದು ಕರಟಿದ್ರೂ ತೊಂದರೆ ಇಲ್ಲ, ಮಗು ಜಾರಿ ಬೀಳಬಾರ್ದು ಅಂತ. ಮಗು ಎಲ್ಲಿ ಜಾರಿ ಬೀಳುವ ಹತ್ತಿರಕ್ಕೆ ಹೋಯಿತು, ಅಲ್ಲಿಗೆ ಹೋದಾಗ ಹೋಗಿ ಕೈ ಹಿಡ್ಕೊಳ್ತಾಳೆ. ಆ ಮಗು ಕೂಗಿ ಕರಿಬೇಕು ಅಂತಿಲ್ಲ. ಅದು ಅಮ್ಮನನ್ನು ನೆನೆಸಿಕೊಳ್ಳದೇ ಇರಲಿ, ಅಮ್ಮ ಆ ಕ್ಷಣಕ್ಕೆ ಬಂದು ಕೈ ಹಿಡಿದು ರಕ್ಷಣೆ ಕೊಡ್ತಾಳೆ. ಇದು ಅಮ್ಮನ ಒಂದು ಕರುಳಿನ ಸೆಳೆತ, ಅದು ಕರುಳಿನ ಮಿಡಿತ ಅಂತ ಬೇಕಾದರೆ ಕರೀರಿ. ಇದು ಸ್ಥಿತಿ ಅಲ್ವಾ. ದೇವತೆಗಳು ದೇವಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಅಂತ ಮಾತು ಬರುತ್ತೆ, ಸಂಸ್ಮೃತ ತ್ವಮ್ನೋ ಹಿಂಸೇತ ಪರಮಪದ. ಓ ದೇವಿ, ನಿನ್ನಲ್ಲಿ ನಾನು ಇಷ್ಟೇ ಕೇಳಿಕೊಳ್ಳುವುದು, ಅಮ್ಮ ಮಗುವನ್ನು ರಕ್ಷಿಸಬೇಕಾದರೆ ಮಗು ಅಮ್ಮನನ್ನು ಕೂಗಿ ಕರಿಬೇಕು ಅಂತ ಇಲ್ವಮ್ಮ. ಹೇಗೋ ಹಾಗೆ ಸಂಸ್ಮೃತ ಅಸಂಸ್ಮೃತ ನಿನ್ನನ್ನು ನಾನು ಸ್ಮರಣೆ ಮಾಡದೇ ಇರಲಿ. ಓ ತಾಯಿ, ನನ್ನನ್ನು ಪರಮ ಆಪತ್ತುಗಳಿಂದ ಕಣ್ಣಿಗೆ ರೆಪ್ಪೆಯ ಹಾಗೆ ರಕ್ಷಣೆಯನ್ನು ಕೊಡ್ತಾ ಇರು ಅಂತ ಪ್ರಾರ್ಥನೆ ಇದೆ. ದೇವರ ರಕ್ಷಣೆ ಆ ರೀತಿ ಇರುವಂಥದ್ದು. ಕ್ಷಣ ಕ್ಷಣವೂ ಕೂಡ ರೆಪ್ಪೆ ಕಣ್ಣನ್ನು ರಕ್ಷಿಸಬೇಕಾದರೆ ಅದಕ್ಕೆ ಆದೇಶ ಬೇಕಿಲ್ಲ. ಹೇಗೋ ಹಾಗೆ ನಮ್ಮನ್ನು ರಕ್ಷಿಸತಕ್ಕಂತಹ ದೇವನಾಗ್ತಾನೆ. ಆದ್ದರಿಂದ ನಿನ್ನಲ್ಲಿ ಯಾರು ನಿನ್ನ ದಾಸರೋ ಅವರಿಗೆ ದಾಸರ ಹಾಗೆ ಕೆಲಸ ಮಾಡುವವ ನೀನು. ಹೂವ ತರುವರ ಮನೆಗೆ ಹುಲ್ಲ ತರುವ. ಇನ್ನು ಹುಲ್ಲು ತರುವವರ ಮನೆಗೆ ಹೂ ತರುವ ಕೆಲಸವೂ ಮಾಡ್ತಾನೆ ಅವ. ಇಲ್ಲಿ ಹೂವು ತರುವರ ಮನೆಗೆ ಹುಲ್ಲ ತರ್ತಾನೆ ಅಲ್ವಾ. ಹೂವು ತರ್ತಾ ಇದ್ದಂತಹ ಅರ್ಜುನನ ಮನೆಗೆ ಹುಲ್ಲು ತಂದು ಕುದುರೆಯನ್ನು ಮೇಯಿಸಿ ಎಲ್ಲ ಕೆಲಸ ಮಾಡಿದ್ದಾನೆ ದೇವ. ಆದ್ಮೇಲೆ ದೇವರು ನಮ್ಮ ರಕ್ಷಣೆಗೋಸ್ಕರ ದಾಸನ ಹಾಗೆ ನಿಂತು ಬಿಡ್ತಾನಲ್ಲ. ಅಂತಹ ಓ ಕೃಷ್ಣ, ನಿನ್ನಲ್ಲಿ ನನಗೆ ಚಿಕ್ಕ ಪ್ರಶ್ನೆ ಕೇಳುವುದು ದೊಡ್ಡ ವಿಷಯ ಆಗುವುದಿಲ್ಲ. ಆದರೆ ನೀನು ಚಿಕ್ಕ ಪ್ರಶ್ನೆಯನ್ನು ನಿನ್ನತ್ರ ಕೇಳ್ತೇನೆ ಅಂತ ನೀನೇನು ಚಿಕ್ಕವ ಅಲ್ಲ. ಯಾಕಂದರೆ ಇಂದ್ರಾದಿ ದೇವತೆಗಳು ನಿನ್ನ ಪಾದಪೀಠಕ್ಕೆ ತನ್ನ ಶಿರೋರತ್ನಗಳನ್ನು ಘಟ್ಟಿಸ್ತಾ ಇದ್ದಾರೆ. ತಂತ್ವಾಖಿಲಾತ್ಮದಯಿತೇಶ್ವರಮಾಶ್ರಿತಾನಾಂ ಸರ್ವಾರ್ಥದಂ ಸುಕೃತವಿದ್ ವಿಸೃಜೇತ ಕೋನು ಕೋವಾ ಭಜೇತ್ ಕಿಮಪಿ ವಿಸ್ಮೃತ ಚಿತ್ತವೃತ್ತಿ ಕಿಂ ವಾ ನ ವೇದ ತವ ಪಾದ ರಜೋಮೃತಾಂಭಃ ನೈವೋಪಯಾಂತ್ಯಪಚಿತಿಂ ಕವಯಸ್ತವೇಷ ಬ್ರಹ್ಮಾದಯೋಪಿ ನತಮೂರ್ಧ ಸದಾ ಸ್ಮರಂತಃ ಯೋಂತರ್ಬಹಿಸ್ತನುಭೃತಾಂ ಅಶುಭಂ ವಿಧುನ್ವನ್ ಆಚಾರ್ಯ ಚೈತ್ಯ ವಪುಷ ಸ್ವಗತಿಂ ವ್ಯನಂಕ್ಷಿ. ಓ ಕೃಷ್ಣ, ನೀನು ಸಾಮಾನ್ಯ ಕೃಷ್ಣ ಅಲ್ಲ, ನೀನು ಕೃಷ್ಣಾಚಾರ್ಯ. ಈ ಕೃಷ್ಣನಿಗೆ ಆಚಾರ್ಯ ಅಂತ ಹೆಸರುಗಟ್ಟದ್ದು ಉದ್ಧವಾಚಾರ್ಯ ಅಂತ ಹೆಸರುಗಟ್ಟದ್ದು ನಾವು. ನಮ್ಮ ಮಕ್ಕಳಿಗೆ ಹೆಸರಿಟ್ಟು ಅವರು ಸುಧಾ ಓದಿದ ಮೇಲೆ ಉದ್ಧವಾಚಾರ್ಯ ಅಂತ ಕರೆಯೋದು. ಉದ್ಧವನನ್ನು ಯಾರು ಉದ್ಧವಾಚಾರ್ಯ ಅಂತ ಕರೀಲಿಲ್ಲ. ಆದರೆ ಉದ್ಧವ ಶ್ರೀಕೃಷ್ಣನನ್ನು ಕೃಷ್ಣಾಚಾರ್ಯ ಅಂತ ಕರೆದಿದ್ದಾನೆ. ನಾವು ಎಲ್ಲ ಭೀಷ್ಮಾಚಾರ್ಯವನ್ನು ಹೇಳ್ತೇವೆ, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಇದೆಲ್ಲ ಹೇಳ್ತೇವೆ. ಆದರೆ ಕೃಷ್ಣನ ಬಗ್ಗೆ ಹೇಳುವಾಗ ನಮ್ಮ ಕೃಷ್ಣ ಅಂತ ಹೇಳೋದು ಏಕವಚನದಲ್ಲೇ. ಅದು ಕೃಷ್ಣರು ಅಂತ ಹೇಳಿದರೆ ನಮಗೆ ಅಷ್ಟು ಇಷ್ಟ ಆಗೋದಿಲ್ಲ. ಆ ಕೃಷ್ಣ ಏನು ಮಾಡಿದ ಗೊತ್ತಾ, ಅವನು ಏನು ಮಾಡಿದ್ದಾರೆ ಗೊತ್ತಾ ಇಲ್ಲ. ಅದು ವೇದವ್ಯಾಸರ ವಿಷಯದಲ್ಲಿ ಹಾಗಿಲ್ಲ. ನಮ್ಮದು ಶ್ರೀ ವೇದವ್ಯಾಸ ದೇವರು ಏನು ಮಾಡಿದಾರೆಂದರೆ ಅಲ್ಲಿ ಬಹುವಚನ. ವೇದವ್ಯಾಸನು ಹೀಗೆ ಮಾಡಿದನು ಅಂತ ಹೇಳಿದರೆ ಅದೇ ನಿಮ್ಮ ಮೂಗಿನಿಂದ ಬಿದ್ದದ್ದ ಅಂತ ಕೇಳ್ತೇವೆ ನಾವು. ವೇದವ್ಯಾಸರ ವಿಷಯದಲ್ಲಿ ಬಹುವಚನವೇ ಬೇಕು. ಆದರೆ ನಮ್ಮ ಕೃಷ್ಣಾಚಾರ್ಯರ ವಿಷಯದಲ್ಲಿ ಮಾತ್ರ ಏಕವಚನ. ಅಲ್ಲಿ ಬಹುವಚನ ಹೇಳಿದರೆ ಕೃಷ್ಣದೇವರೆಲ್ಲೋ ದೂರ ಆದ ಹಾಗೆ ಅನಿಸುತ್ತೆ. ಅದೇನೋ ಕೃಷ್ಣ ಅಲ್ಲಿ ಕೂತು ಹೀಗೆ ಶ್ರೀಕೃಷ್ಣಾಯ ನಮಃ ಗೋವಿಂದಾಯ ನಮಃ ಅಂತ ಕೃಷ್ಣನನ್ನು ಸ್ವಲ್ಪ ಮೇಲೆ ಕೂಡಿಸಿದ ಹಾಗೆ ಆಗ್ತದೆ. ಕೃಷ್ಣನಲ್ಲಿ ಸಖ್ಯ ಭಕ್ತಿ ಸುಲಭ, ದಾಸ್ಯ ಭಕ್ತಿ ಅಲ್ಲ, ಸಖ್ಯ. ನಮ್ಮ ಮನೆಯ ಗೆಳೆಯ ಇದ್ದ ಹಾಗೆ. ಹೇಗೆ ಅರ್ಜುನ ಕೃಷ್ಣನನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಊಟ ಮಾಡಿದ, ಅವನ ತಟ್ಟೆಗೆ ಕೈ ಹಾಕಿದ್ದಾನಂತೆ ಕೆಲವು ಸಲ, ಪರಿಷೇಕ ಇಲ್ಲದೇ ಇದ್ದ ಊಟದಲ್ಲಿ. ಊಟ ಎರಡು ವಿಧ, ಪರಿಷೇಕದ ಊಟ, ಪರಿಷೇಕವಿಲ್ಲದ ಊಟ ಅಂತ ಎರಡು ಉಂಟಲ್ವ. ಅದು ತಿನ್ನುವುದು ಉಣ್ಣುವುದು ಅಂತ ಎರಡು ಬೇರೆ ಬೇರೆ ಇದೆ. ತಿನ್ನುವ ಕೆಲಸದಲ್ಲಿ ಅವನ ತಟ್ಟೆಗೆ ಕೆಲಸ ಹಾಕಿ ಕೃಷ್ಣನೇ ಹೇಳೋದು. ಅವನ ವಿಶ್ವರೂಪ ದರ್ಶನ ಎಲ್ಲ ಆದಮೇಲೆ ಹೇಳ್ತಾನೆ, ಕೃಷ್ಣ ನೀನು ಏನು ಅಂತ ನನಗೆ ಅರ್ಥವೇ ಆಗುವುದಿಲ್ಲ. ಇಂಥ ನೀನು, ನಾನು ಏನೇನು ಅಪಚಾರ ಮಾಡಿದ್ದೇನೆ ಕೃಷ್ಣ. ಒಂದೇ ಆಸನದಲ್ಲಿ ನೀನು ಕೂತಿದ್ದಾಗ ಪಕ್ಕದಲ್ಲಿ ಬಂದು ನಿನ್ನ ತೊಡೆಯ ಪಕ್ಕದಲ್ಲಿ ಕೂತು ಜಾರಿ ಸರಿ ಅಂತ ಹೇಳಿ ಕೂತದ್ದಿದೆ. ಒಂದೇ ಶಯ್ಯೆ, ಅದೇ ಶಯ್ಯೆಯಲ್ಲಿ ನೀನು ಮಲಗಿದ್ದಾಗ ಪಕ್ಕದಲ್ಲಿ ನಾನು ಸ್ವಲ್ಪ ವಿಶ್ರಾಂತಿ ತಗೊಂಡದ್ದುಂಟು. ರಥದಲ್ಲಿ ನಿನ್ನ ಹತ್ರ ಚಾಟಿಯನ್ನು ಕೊಟ್ಟು ನಾನು ಆ ಕಡೆ ಕೂತ್ಕೊಂಡು ಹೊಡಿ ವೇಗವಾಗಿ ಹೊಡಿ, ಎರಡು ಸೇನೆಯ ಮಧ್ಯದಲ್ಲಿ ಹೋಗಿ ನಿಲ್ಲಿಸು ಅಂತ ಆದೇಶ ಕೊಟ್ಟದ್ದುಂಟು. ಏನೆಲ್ಲ ಮಾಡಿದ್ದೇನೆ. ಆಮೇಲೆ ಒಂದು ಪತ್ರ ಬರೆದು ಕೊಟ್ಟು ಇದನ್ನು ಹೋಗಿ ಆ ಪಾಂಡವರಿಗೆ ಕೊಟ್ಟು ಕೌರವರಿಗೆ ಕೊಟ್ಟು ಬಾ, ಸಂಧಾನ ಮಾಡಿಕೊಂಡು ಬಾ ಅಂತ ದೂತನ ಹಾಗೆ ನಿನ್ನನ್ನು ಕಳಿಸಿದ್ದುಂಟು. ಎಲ್ಲ ಏನಾದರೂ ಪ್ರತಿಯಾಡಿದ್ಯಾ ನೀನು? ಎಲ್ಲ ಕೆಲಸ ಮಾಡಿದಿ.
ಆಮೇಲೆ ನಾನು ನಿನ್ನ ಪಕ್ಕದಲ್ಲಿ ಮಲ್ಕೊಂಡಾಗ ಇವತ್ತು ಅಷ್ಟು ಯುದ್ಧ ಮಾಡಿ ಕಾಲು ನೋವಾಗಿದೆಯಾ ಅಂತ ಕಾಲು ಒತ್ತುವುದಕ್ಕೆ ಬಂದ ದೇವ ನೀನು, ಇಷ್ಟೆಲ್ಲ ಎಂಥ ಅಪಚಾರ ಮಾಡಿಸಿದ್ದೇನೆ ಕೃಷ್ಣ ಅಂತ ಕೃಷ್ಣನ ಹತ್ರ ಅರ್ಜುನ ಕಣ್ಣಲ್ಲಿ ನೀರು ಹಾಕಿಕೊಂಡು ಅಂಥವ ನೀನು ಅಂತ ವಿಶ್ವರೂಪವನ್ನು ಮತ್ತೆ ಮತ್ತೆ ನೆನೆಸಿಕೊಂಡು ಮೈಯೆಲ್ಲ ರೋಮಾಂಚನ ಮಾಡಿಕೊಂಡು ಕೃಷ್ಣನ ಮುಂದೆ ಕಣ್ಣೀರು ಸುರಿಸಿಕೊಂಡು ಕೈ ಮುಗಿತಾನಲ್ಲ. ಅಂದರೆ ಕೃಷ್ಣನಲ್ಲಿ ಅದಾದ ಮೇಲೆ ಮುಂದಿನ ಕ್ಷಣದಲ್ಲಿ ಕೃಷ್ಣ ಒಂದು ನಗ್ತಾನೆ. ನಕ್ಕು ಕೂಡಲೇ ಅವನ ಹೆಗಲಿಗೆ ಕೈ ಹಾಕೊಂಡು ಬಾ ಓಡಿಸು ರಥ ಅಂತ ಹೇಳ್ತಾನೆ. ಯಶೋದೆ ಮಾಡಿದ್ದು ಅಷ್ಟೇ, ಬಾಯಿಯಲ್ಲಿ ಅದ್ಭುತವಾದ ಬ್ರಹ್ಮಾಂಡವನ್ನು ನೋಡಿದ್ಲು. ನೋಡಿ ಕೈ ಮುಗಿದು ಕೃಷ್ಣ ದೇವರೇ ಹರೇ ರಾಮ ಹರೇ ಕೃಷ್ಣ ಆಗಲೇ ಶುರು ಮಾಡಿದ್ದವಳು. ಅದು ಶುರು ಮಾಡಿದ್ದು ನೋಡಿ ಕೃಷ್ಣನಿಗೆ ಭಚಿತಿ ಆಯಿತು. ನಾಳೆ ಇವಳು ಬೆಣ್ಣೆ ಕೊಡುವುದಿಲ್ಲ, ಅವಳು ಹಿಡ್ಕೊಂಡು ತುಪ್ಪ ತಂದು ಕ್ಷೀರಾಭಿಷೇಕ, ತುಪ್ಪ ಅಭಿಷೇಕ, ಮಧು ಅಭಿಷೇಕ ಮಾಡಿ ಕಿರಿ ಮಾಡಿ ಹಾಕ್ತಾಳೆ ನನ್ನನ್ನು ಅಂತ ಕೃಷ್ಣನಿಗೆ ಗೊತ್ತಾಯಿತು. ಗೊತ್ತದ್ದದ್ದು ತಡ ಬಾಯಿ ಮುಚ್ಚಿದ, ಅವನು ನಕ್ಕು ಬಿಟ್ಟ. ನಕ್ಕಿದ್ದೇ ತಡ ಯಶೋದೆ ಎಳ್ತಿಕೊಂಡು ತನ್ನ ಸೆರಗು ಸರಿಸಿ ಹಾಲು ಕುಡಿಸುವುದಕ್ಕೆ ಶುರು ಮಾಡಿದ್ದು. ಅಂದರೆ ಕೃಷ್ಣ ಅಂದರೆ ಹಾಗೆ ಕರ್ಷಣ, ಆಕರ್ಷಣೆಯ ಒಂದು ವಿಶಿಷ್ಟ ವ್ಯಕ್ತಿತ್ವ. ಅದರ ಜೊತೆಗೆ ತನ್ನ ಅದ್ಭುತವಾದಂತಹ ಪರತತ್ವವನ್ನು ಅಭಿವ್ಯಕ್ತಿಗೊಳಿಸ್ತಾನೆ, ಮುಚ್ಚಿಕೊಳ್ತಾನೆ. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ನೆರಳಿನ ಆಟವನ್ನು ಆಡತಕ್ಕಂತಹ ವಿಶಿಷ್ಟ ವ್ಯಕ್ತಿತ್ವ ಕೃಷ್ಣನದ್ದು. ಆದ್ದರಿಂದ ಅವನನ್ನು ಕೃಷ್ಣಾಚಾರ್ಯ ಅಂತ ನಾವು ಕರೆಯುವುದಾದ್ರೆ ಏನು ಕರಿತೇವೆ? ಕೃಷ್ಣಂ ವಂದೇ ಜಗದ್ಗುರುಂ, ಜಗದ್ಗುರು ಅಂತ ಹೇಳ್ತೇವೆ. ಆದರೆ ಜಗದ್ಗುರುಗಳು ಮಧ್ವಾಚಾರ್ಯರು ಅಂತ ಆಚಾರ್ಯ ಅಂತ ಅಲ್ಲಿ ಸೇರಿಸಿದ ಹಾಗೆ ಇಲ್ಲಿ ಜಗದ್ಗುರು ಕೃಷ್ಣಾಚಾರ್ಯರು ಅಂತ ಮಾತ್ರ ಹೇಳುವುದಿಲ್ಲ. ಹಾಗೆ ಹೇಳಿದರೆ ಯಾರೋ ಪಕ್ಕದ ಮನೆಯವರು ಅಂತ ಅನಿಸುತ್ತೆ. ಕೃಷ್ಣನಿಗೊಂದು ಆಚಾರ್ಯ ಶಬ್ದ ಹಾಕಿದರೆ ನಮಗೆ ಇಷ್ಟ ಆಗೋದಿಲ್ಲ. ಆದರೆ ಇವೆ ಹೇಳ್ತಾನೆ, ಆಚಾರ್ಯ ಚೈತ್ಯ ವಪುಷ, ನೀನು ಸಾಮಾನ್ಯನಲ್ಲ ಕೃಷ್ಣ. ಆಚಾರ್ಯ ಚೈತ್ಯ ವಪುಸ್, ಒಂದು ಶರೀರವನ್ನು ಹೊತ್ತು ಲೋಕದಲ್ಲಿ ಕಾಣಿಸಿಕೊಂಡಿ. ಆ ಶರೀರ ಚೈತ್ಯ ಚಿತ್ ಅಂದರೆ ಜ್ಞಾನ, ಚೈತ್ಯ ಅಂದರೆ ಜ್ಞಾನಮಯವಾದ ಚಿನ್ಮಯವಾದ ವಪಸ್ಸು, ಜ್ಞಾನಮಯವಾದ ದೇಹ. ಆ ಜ್ಞಾನಮಯವಾದ ದೇಹವೇ ಆಚಾರ್ಯ. ಏನು ಆಚಾರ್ಯ ಅಂದರೆ? ಆಚಾರ್ಯ ಅಂದರೆ ನೀನು ಹೀಗೆ ನಡೆಯಬೇಕು ಅಂತ ಆದೇಶ ಕೊಡುವವ. ಅವರು ಹೇಗೆ ನಡಿಬೇಕು ಅಂತ ಆದೇಶ ಕೊಟ್ಟಿದ್ದಾನೋ ಅದರ ಹಾಗೆ ತಾನು ನಡೆದು ಅವನಿಗೆ ಮಾರ್ಗದರ್ಶಕನಾಗತಕ್ಕಂಥವ. ಅಷ್ಟೇ ಅಲ್ಲ, ಶಾಸ್ತ್ರಗಳನ್ನು ಏನನ್ನಾದರೂ ಒಬ್ಬರು ಪ್ರಶ್ನಿಸಿದರೆ ಅದನ್ನು ನಾನು ಲೈಬ್ರರಿಗೆ ಹೋಗಿ ನೋಡಿ ಹೇಳ್ತೇನೆ ಅಂತ ಹೇಳದೆ ತನ್ನ ತಲೆಯಲ್ಲೇ ಗ್ರಂಥಗಳನ್ನು ತುಂಬಿಸಿಕೊಂಡವ. ಇಂಥವನಿಗೆ ಆಚಾರ್ಯ ಅಂತ ಹೆಸರು. ಆಚಿನೋತಿ ಶಾಸ್ತ್ರಾರ್ಥಾನ್ ಅಂದರೆ ತಲೆಯಲ್ಲಿ ಶಾಸ್ತ್ರಾರ್ಥಗಳನ್ನು ತುಂಬಿಸಿಕೊಂಡು ಆಚಾರೇ ಸ್ಥಾಪಯತ್ಯಪಿ, ಮತ್ತೊಬ್ಬರು ಆಚಾರಶೀಲರಾಗಿರುವ ಹಾಗೆ ಅವರಿಗೆ ಪ್ರಭಾವವನ್ನು ಬೀರ್ತಾ ಸ್ವಯಮಾಚರತೆ ಯಸ್ತು, ತಾನೂ ಕೂಡ ಯಾರು ಸ್ವತಃ ಆಚರಣಶೀಲನಾಗಿರ್ತಾನೋ ತಮ್ ಆಚಾರ್ಯಂ ಪ್ರಚಕ್ಷತೆ, ಅಂಥವನಿಗೆ ಆಚಾರ್ಯ ಅಂತ ಹೆಸರು. ಈ ಆಚಾರ್ಯ ಶಬ್ದದ ಆಚರಣಶೀಲನಾಗಿ ಆಚರಣೆಯನ್ನು ಮಾಡಿಸ್ತಾ ತಾನು ಸ್ವತಃ ಶಾಸ್ತ್ರಾಚರಣಗಳನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಅದು ನಿನ್ನಲ್ಲಿ ತುಂಬಿ ತುಳುಕ್ತಾ ಇರುವುದರಿಂದ ಆಚಾರ್ಯ ಚೈತ್ಯ ವಪುಷಾ ಸ್ವಗತಿಂ ವ್ಯನಂಕ್ಷಿ, ನಿನ್ನ ಗತಿ, ನಿನ್ನಲ್ಲಿ ಸಾಗುವುದಕ್ಕೆ ಮಾರ್ಗ, ಭಗವಂತನನ್ನು ಮುಟ್ಟುವುದು ಹೇಗೆ, ಅಸ್ವಗತಿ ಭಗವಂತನ ಕಡೆಗೆ ಸಾಗತಕ್ಕಂತಹ ಮಾರ್ಗ, ಅದನ್ನು ವ್ಯನಂಕ್ಷಿ ವ್ಯಕ್ತಗೊಳಿಸ್ತಾ ಇದೆಯಲ್ಲ, ನಮಗೆಲ್ಲ ಉಪದೇಶಿಸ್ತಾ ಇದೆಯಲ್ಲ. ಉಪದೇಶಿಸಿದ ವಿಷಯ ನಮಗೆ 10ರಲ್ಲಿ 1 ಅರ್ಥ ಆಗ್ಬೋದು, ಆದರೆ ನೀನು 10 ಉಪದೇಶಿಸಿದ್ದಿ, 10ರಲ್ಲಿ 1 ಅರ್ಥವಾಗಿದೆ. ಇನ್ನೊಂದು ಸಲ ಇದನ್ನೇ ಕೇಳಿದರೆ 10ರಲ್ಲಿ 3 ಅರ್ಥ ಆಗ್ತದೆ. 10ರಲ್ಲಿ 3 ಅರ್ಥ ಆದ ಮೇಲೆ ಮತ್ತೊಂದು ಸಲ ಕೇಳಿದರೆ ಮತ್ತೆ 2 ಅರ್ಥ ಆಗ್ತದೆ. ಇದು ಹೀಗುಂಟು, ಮೇಲಕ್ಕೆ ಹೋಗು. ಇದು ಸ್ವಲ್ಪ ಹಾವು ಏಣಿ ಆಟ ಇದ್ದ ಹಾಗೆ. ಒಂದು ಸಲ 4-5 ಅರ್ಥ ಆಗ್ತದೆ. 4-5 ಅರ್ಥ ಆಗಿ ಆಮೇಲೆ 2ನೇ ಬಾರಿ ಕೇಳಿದಾಗ 5 ಇದ್ದದ್ದು 2ಕ್ಕೆ ಇಳಿಯುತ್ತೆ. ಇದಕ್ಕೆ ನಿನ್ನನ್ನು ಆಚಾರ್ಯ ಚೈತ್ಯ ವಪುಸ್ಸು ಮಾತ್ರ ಅಲ್ಲ, ನೀನು ಬೆಳಕು ನೆರಳಿನ ಆಟ ಆಡತಕ್ಕಂಥವ. ಬ್ರಹ್ಮಾದಯೋಪಿ ನತಮೂರ್ಧರು, ಬ್ರಹ್ಮಾದಿ ದೇವತೆಗಳು ಕೂಡ ತಲೆ ತಗ್ಗಿಸಿಕೊಂಡು ತಮ್ಮ 4 ತಲೆಯಲ್ಲೂ ಕೂಡ ಜ್ಞಾನವನ್ನು ತುಂಬು. ನಿನ್ನ ಒಂದು ಹಸ್ತಸ್ಪರ್ಶ ನಮ್ಮ ತಲೆಗೆ ಆಗಲಿ ಅಂತ ನಿನ್ನ ಪಾದವನ್ನು ಮುಟ್ತಾರೆ. ಆ ರೀತಿ ನಿನ್ನ ಸ್ಪರ್ಶವಾದ ಮೇಲೆ ಮನುಷ್ಯನಿಗೆ ಜ್ಞಾನ ವೃದ್ಧಿಯಾಗುವುದು. ಅಲ್ಲಿಯ ತನಕ ಏನಿದ್ದರೂ ಪರೋಕ್ಷ ಅಪರೋಕ್ಷವಾಗುವಲ್ಲಿಯ ತನಕ ಜ್ಞಾನ ಎಷ್ಟು ಬಂದಿದೆ ಅನ್ನುವುದನ್ನು ಅಳತೆ ಮಾಡುವುದಕ್ಕೆ ಬರುವುದಿಲ್ಲ. ಪರೋಕ್ಷ ಜ್ಞಾನ ಅದು ಇವತ್ತು 4 ಅಂತ ಅನಿಸ್ಬೋದು, ನಾಳೆ 2 ಅಂತ ಅನಿಸ್ಬೋದು, ನಾಡಿದ್ದು 20 ಅಂತ ಅನಿಸ್ಬೋದು. ಆ ಪರೋಕ್ಷವಾದ ಜ್ಞಾನದಲ್ಲಿ ಸ್ಫುಟತೆ ಇರುವುದಿಲ್ಲ, ಅಸ್ಪಷ್ಟವಾದ ಜ್ಞಾನ. ಅದು ಸ್ಫುಟವಾಗಬೇಕಾದ್ರೆ ನೀನು ನಮ್ಮ ತಲೆಯನ್ನು ಮುಟ್ಟಬೇಕು. ಆದ್ದರಿಂದ ಈಗ
ಲೋಕದ ಜನತೆಗೆ ನೀನು ಅವರ ತಲೆಯ ಮೇಲೆ ಕೈ ಹಿಡಿಯುವ ಹಾಗೆ ಆಗಬೇಕು ಅಂತಾದರೆ ಮೊತ್ತ ಮೊದಲು ಅವರಿಗೆ ಧ್ಯಾನ ಸಮಾಧಿ ಯೋಗ ಅನ್ನುವುದರ ಕಡೆಗೆ ನನ್ನಿಂದ ಮಾಡುವುದಕ್ಕೆ ಸಾಧ್ಯ ಅನ್ನುವ ಭಾವ ಹುಟ್ಟಬೇಕಲ್ಲ ಕೃಷ್ಣ. ಅದಕ್ಕೇನು ಮಾಡಬೇಕು? ನಿನ್ನ ಕಡೆಗೆ ಸಾಗುವುದಕ್ಕೆ ಸ್ವಗತಿಂ ವ್ಯನಂಕ್ಷಿ, ನಿನ್ನ ಗತಿ ನಿನ್ನ ಮಾರ್ಗ ಏನು ಅನ್ನುವುದನ್ನು ನೀನು ವ್ಯಕ್ತಗೊಳಿಸುವುದಕ್ಕೆ ಇಳಿದವ ಅಲ್ಲವೇ? ಆದ್ದರಿಂದ ಅದಕ್ಕೆ ಬೇಕಾದ ಮೊದಲ ಮೆಟ್ಟಿಲನ್ನು ನೀನು ತಿಳಿಸಿಕೊಡು ಅಂತ. ಹೀಗೆ ಇಲ್ಲಿಯ ತನಕ ಎತ್ತರದ ಮೆಟ್ಟಿಲುಗಳನ್ನು ಹೇಳಿ ಈಗ ಕೊನೆಯ ಮೆಟ್ಟಿಲಿನ ಬಗ್ಗೆ ಪ್ರಶ್ನೆ. ಶ್ರೀ ಶುಕವುವಾಚ ಇತ್ಯುದ್ಧವೇನಾತ್ಯನುರಕ್ತ ವಿಜೇತಸ ಪೃಷ್ಟೋ ಜಗತ್ಕ್ರೀಡನಕ ಸ್ವಶಕ್ತಿಭಿರ್ಗೃಹೀತ ಮೂರ್ತಿತ್ರಯ ಈಶ್ವರೇಶ್ವರ ಜಗಾದ ಸಪ್ರೇಮ ಮನೋಹರಸ್ಮಿತಃ. ಸಪ್ರೇಮ ಮನೋಹರಸ್ಮಿತಃ ಕೃಷ್ಣ ಗೃಹೀತ ಮೂರ್ತಿತ್ರಯ ಈಶ್ವರೇಶ್ವರ ಜಗಾದ. ಗೃಹೀತ ಮೂರ್ತಿತ್ರಯ. ಈಗ ಇಲ್ಲಿ ಉಪದೇಶ ಮಾಡುವಾಗ ಒಂದೇ ಮೂರ್ತಿ ಅವನಿಗೆ, ಆದರೆ ಅವನ ವ್ಯಕ್ತಿತ್ವ ಏನು ಅಂದರೆ 3 ಮೂರ್ತಿಗಳನ್ನು ಸ್ವೀಕರಿಸಿದವ ದೇವ. 3 ಮೂರ್ತಿ ಅಂದರೆ ಸೃಷ್ಟಿಗೋಸ್ಕರ ದೇವರು ವಿಷ್ಣು, ಬ್ರಹ್ಮ ಮತ್ತು ಶಿವ ಅಂತ 3 ಮೂರ್ತಿಯನ್ನು ತಗೊಳ್ತಾನಂತೆ. ದೇವರೇ ತಗೊಳ್ಳುವ 3 ಮೂರ್ತಿ. ಅದರಲ್ಲಿ ಸತ್ವವನ್ನು ಆಶ್ರಯಿಸಿ ದೇವರು ಸ್ವೀಕರಿಸುವ ಮೂರ್ತಿಗೆ ವಿಷ್ಣು ಅಂತ ಹೆಸರು. ರಜೋಗುಣವನ್ನು ಆಶ್ರಯಿಸಿ ದೇವರು ಸ್ವೀಕರಿಸುವ ಮೂರ್ತಿಗೆ ಬ್ರಹ್ಮ ಅಂತ ಹೆಸರು. ತಮೋಗುಣವನ್ನು ಆಶ್ರಯಿಸಿ ದೇವರು ಸ್ವೀಕರಿಸುವ ಮೂರ್ತಿಗೆ ಶಿವ ಅಂತ ಹೆಸರು. ಭಗವಂತನಿಗೆ ಸತ್ವರಜಸ್ತಮಸ್ಸುಗಳ ಸಂಬಂಧ ಇಲ್ಲ. ತ್ರೈಗುಣ್ಯ ವರ್ಜಿತಂ ಅಜಂ ಅಂತ ಹೇಳ್ತೇವೆ. ಗುಣತ್ರಯಾತೀತನಾದವ ಭಗವಂತ. ಗುಣತ್ರಯಾತೀತನಾದ ಭಗವಂತ 3 ಗುಣಗಳನ್ನು ಆಶ್ರಯಿಸ್ತಾನಂತೆ. ಆಶ್ರಯಿಸುವುದು ಅಂದರೆ ಏನು? 3 ಗುಣಗಳನ್ನು ನಿಯಮನ ಮಾಡುವುದಕ್ಕೋಸ್ಕರ ಅದರಲ್ಲಿ ಪ್ರವೇಶ ಮಾಡುವುದು. ಹೀಗೆ ಪ್ರವೇಶ ಮಾಡಿ 3 ರೂಪ ಇದೆ ದೇವರಿಗೆ. ಅದು ವಿರಿಂಚಿ ಅಥವಾ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ದೇವರ 3 ರೂಪ. ಈ 3 ರೂಪಗಳು, ಅದರಲ್ಲಿ ವಿಷ್ಣು ಅನ್ನುವ ರೂಪ ಹಾಗೇ ಇರ್ತದೆ. ಈ ಬ್ರಹ್ಮ ಮತ್ತು ಶಿವ ಅನ್ನುವ 2 ರೂಪ ಏನಿದೆ ಅದು ಬ್ರಹ್ಮನಲ್ಲಿ ಮತ್ತು ಶಿವನಲ್ಲಿ ಆವೇಶಗೊಳ್ತದೆ. ಬ್ರಹ್ಮನಲ್ಲಿ ಅಂತೇಳಿದರೆ ಭಗವಂತನ ನಾಭಿಕಮಲದಿಂದ ಆವಿರ್ಭೂತನಾದ, ಹಿಂದೆ ಪ್ರಾಣನಾಗಿದ್ದವ ಈಗ ಯಾರು ಪ್ರಜಾಪತಿ ಸ್ಥಾನದಲ್ಲಿದ್ದಾನೆ ಬ್ರಹ್ಮ, ಆ ಬ್ರಹ್ಮದೇವನಲ್ಲಿ ಅಂದರೆ ಭಗವಂತನ ಮೊದಲ ಮಗನಲ್ಲಿ ಭಗವಂತನದ್ದೇ ಆದ ಬ್ರಹ್ಮ ಎಂಬ ರೂಪ ಪ್ರವೇಶ ಮಾಡ್ತದೆ. ಭಗವಂತನದ್ದೇ ಆದ ಶಿವ ಅನ್ನೋ ರೂಪ ಶಿವನಲ್ಲಿ ಪ್ರವೇಶ ಮಾಡ್ತದೆ. ಆದರೆ ಪ್ರವೇಶ ಮಾಡಬೇಕಾದ್ರೆ ಈ ಬ್ರಹ್ಮ ಮತ್ತು ಶಿವ ಒಂದು ದೀರ್ಘಕಾಲ ತಪಸ್ಸು ಮಾಡಬೇಕು. ಅದಕ್ಕೆ ಬ್ರಹ್ಮ ಅವನಲ್ಲಿ ಪ್ರವೇಶ ಮಾಡಬೇಕಾದ್ರೆ 10,000 ವರ್ಷ ತಪಸ್ಸು ಮಾಡಿದರೆ ಸಾಕಂತೆ. ಆದರೆ ರುದ್ರನಲ್ಲಿ ಪ್ರವೇಶ ಮಾಡಬೇಕಾದ್ರೆ 10 ಕಲ್ಪಗಳಷ್ಟು ಆತ ತಪಸ್ಸು ಮಾಡಬೇಕಂತೆ. ಕಲ್ಪ ಅಂದರೆ ಎಷ್ಟು ಅಂತ ಈಗ ಕೇಳಬೇಡಿ, ತುಂಬ ಸಮಸ್ಯೆ ಆಗ್ತದೆ, ಸಿಕ್ಕಾಬಟ್ಟೆ. ಅಂದು ದೀರ್ಘಕಾಲ ತಪಸ್ಸು ಮಾಡಬೇಕಂತೆ. ತಪಸ್ಸು ಮಾಡಿದ ಮೇಲೆ ಅವರಲ್ಲಿ ಆ ರೂಪ ಪ್ರವೇಶವಾಗ್ತದೆ. ಪ್ರವೇಶವಾದ ಮೇಲೆ ಅವರಿಂದ ವಿಶಿಷ್ಟವಾದ ಸೃಷ್ಟಿ ಲಯ ಅನ್ನುವ ಕೆಲಸ ಅವರಿಂದ ನಡೆಯುತ್ತೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ. ಬ್ರಹ್ಮನಲ್ಲಿ ಬ್ರಹ್ಮ ಎಂಬ ರೂಪದಿಂದ ಭಗವಂತ ಪ್ರವೇಶಿಸಿದ್ದರಿಂದಲೇ ಆ ಪರಮೇಷ್ಠಿಗೆ ಬ್ರಹ್ಮ ಅಂತ ಹೆಸರಾದದ್ದು. ಶಿವ ಎಂಬ ರೂಪದಿಂದ ಶಿವನಲ್ಲಿ ಭಗವಂತ ಪ್ರವೇಶಿಸಿ ನಿಂತದ್ದರಿಂದಲೇ ಆ ಬ್ರಹ್ಮಸುತನಿಗೆ ಶಿವ ಅಂತ ಹೆಸರಾದದ್ದು. ಹೀಗೆ ಭಗವಂತನ 3 ರೂಪಗಳು. ಸತ್ವಂ ರಜಸ್ತಮ ಇತಿ ಪ್ರಕೃತೇ ಗುಣಾಸ್ತೈಃ ಏಕಃ ಸ ಏವ ಪರಮಪುರುಷಃ ಸ ಇಹಾಸ್ಯ ಧತ್ತೇ ಸ್ಥಿತ್ಯಾದಯೇ ಹರಿವಿರಿಂಚ ಹರೇತಿ ಸಂಜ್ಞಾಃ ಶ್ರೇಯಾಂಸಿ ತತ್ರ ಖಲು ಸತ್ವತನೌ ನೃಣಾಂ ಸ್ಯುಃ ಅಂತ ಭಾಗವತದ ಪ್ರಥಮ ಸ್ಕಂದದಲ್ಲಿ ಈ ಮಾತು ಬರುತ್ತೆ. ಲೋಕದ ಸೃಷ್ಟಿಸ್ಥಿತಿ ಇತ್ಯಾದಿಗಳಿಗೋಸ್ಕರ ಭಗವಂತ ಹರಿವಿರಿಂಚ ಹರೇತಿ ಸಂಜ್ಞಾಃ ಅದನ್ನು ಒಬ್ಬನೇ ಭಗವಂತ ಸ್ವೀಕರಿಸಿ ಬ್ರಹ್ಮ ಮತ್ತು ರುದ್ರರಲ್ಲಿ ಪ್ರವೇಶ ಮಾಡಿ ಲೋಕದ ಸೃಷ್ಟಿಯಾದಿಗಳನ್ನು ನಡೆಸಿಕೊಡ್ತಕ್ಕಂಥವ. ಆದ್ದರಿಂದ ಸ್ವಶಕ್ತಿಭಿಹಿ ಗೃಹೀತ ಮೂರ್ತಿತ್ರಯ. ಸ್ವಶಕ್ತಿ ಅಂತೇಳಿದರೆ ಸತ್ವರಜಸ್ತಮಸ್ಸುಗಳು ಅಥವಾ ಸತ್ವಾಭಿಮಾನಿನಿ ಶ್ರೀ, ರಜೋಭಿಮಾನಿನಿ ಭೂ, ತಮೋಭಿಮಾನಿನಿ ದುರ್ಗಾ. ಈ ಶ್ರೀ ಭೂ ದುರ್ಗಾ ಅನ್ನುವ ತನ್ನ ಶಕ್ತಿಗಳ ಜೊತೆಗೆ ಮೂರ್ತಿತ್ರಯವನ್ನು ಹೊಂದಿದಂತಹ ದೇವ. ಇಲ್ಲಿ ಕೆಲವರು ಮೂರ್ತಿತ್ರಯ ಅಂತ ಈಗ ನಾನು ಹೇಳಿದೇನು, ಮೂರ್ತಿತ್ರಯ ಅಂದರೆ ತ್ರಿಮೂರ್ತಿ ಅಂತ. ಈ ಅರ್ಥವನ್ನು ಮಧ್ವಾಚಾರ್ಯರಿಗಿಂತ ಹಿಂದಿನವರೆಲ್ಲ ಹೇಳಿದ್ದಾರೆ. ಅದನ್ನು ನಾನು ಇಷ್ಟು ಹೊತ್ತು ನಿಮಗೆ ಹೇಳಿದ್ದು. ಇದು ತಪ್ಪಲ್ಲ, ಇದು ಸರಿ. ಆದರೆ ಇಷ್ಟೇಯೋ? ಆದರೆ ಅವರೆಲ್ಲ ಬರೆಯುವಾಗ ಹೇಗೆ ಬರೆದಿದ್ದಾರೆ? ಆ ದೇವರೇ ತ್ರಿಮೂರ್ತಿಗಳಾದದ್ದು, ತ್ರಿಮೂರ್ತಿಗಳಲ್ಲಿ ಅಭೇದ ಅಂತ ಹೇಳಿದರು. ಅವರೆಲ್ಲ ಹಾಗೆ ಬರೆದಿದ್ದಾರೆ. ಅದಕ್ಕೋಸ್ಕರ ಆಚಾರ್ಯರು ಇಲ್ಲಿ ಒಂದು ಭಾಷ್ಯ ಬರೀತಾರೆ. ಉಳಿದವರೆಲ್ಲ ಗುರುರ್ ಬ್ರಹ್ಮ ಗುರುರ್ ವಿಷ್ಣು, ಗುರು ಬ್ರಹ್ಮನೂ ಹೌದು ಗುರುರ್ ವಿಷ್ಣು ಹೌದು. ಆಮೇಲೆ ಗುರುರು ದೇವೋ ಮಹೇಶ್ವರ, ಕೆಲವರು ಮಹಿಷಾಸುರ ಅಂತ ಹೇಳ್ತಾರೆ ಗೊತ್ತಿಲ್ಲದೆ ಇದ್ದವರು. ಗುರುರ್ ದೇವೋ ಮಹೇಶ್ವರ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಗುರು.
ಮೂರು ಗುರು ಅಂತಾದ ಮೇಲೆ ಮೂರು ಜನರು ಗುರು ಹೇಗಾಗೋದು? ಮಹೇಶ್ವರನಲ್ಲಿ ಪಾಠ ಕೇಳಲಿಕ್ಕೆ ಹೋದರೆ ಅವನು ಉಪದೇಶ ಮಾಡುವುದೇ ಭಸ್ಮದ ಉಪದೇಶವನ್ನು ಕೊಡ್ತಾನೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಬ್ರಹ್ಮನ ಹತ್ರ ಹೋದರೆ ಆತ ಅದು ಸುಣ್ಣದ ಉಪದೇಶ ಕೊಡ್ತಾನೆ ಅಂತ ಅಂದ್ಕೊಳ್ಳಿ. ಈ ಕಡೆ ವಿಷ್ಣುವಿನ ಹತ್ರ ಅಂದರೆ ಅವ ಗೋಪಿಚಂದನದ ಉಪದೇಶ ಕೊಟ್ಟ ಅಂದರೆ ಈ ಮೂರು ಜನರನ್ನು ಗುರು ಅಂತ ಸ್ವೀಕರಿಸಿದನ ಪಾಡೇನಾದೀತು? ಸಮಸ್ಯೆ ಆಗ್ತದೆ. ಅದಕ್ಕೇನು ಹೇಳಿದ್ರು ಅವರು? ಗುರುರ್ ಬ್ರಹ್ಮ ಗುರುರ್ ವಿಷ್ಣುರು ಗುರುದೇವೋ ಮಹೇಶ್ವರ. ಯಾಕೆಂದರೆ ಗುರು ಸಾಕ್ಷಾತ್ ಪರಂ ಬ್ರಹ್ಮ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಕೂಡ ಒಂದೇ. ಗುರುಹು ಗುರುಹು ಗುರುಹು. ಆದ್ದರಿಂದ ಅದೆಲ್ಲವೂ ಒಂದೇ, ಅದರಲ್ಲಿ ಯಾವ ಭೇದವೂ ಇಲ್ಲ, ಅದು ಒಂದೇ ತತ್ವ ಅಂತ ಹೀಗೆ ವ್ಯಾಖ್ಯಾನಿಸಿದ್ದು ತುಂಬ ಇತ್ತು. ಆದರೆ ಇದು ಜೀವಚೇತನಗಳಲ್ಲಿ ಸಮಗ್ರದಲ್ಲಿ ತಾರತಮ್ಯ ಇದೆ, ಭಗವಂತ ಸರ್ವೋತ್ಕೃಷ್ಟನಿದ್ದಾನೆ ಅನ್ನುವ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ವೈದಿಕವಾದಂತಹ ಮಾಹಿತಿಗಳನ್ನು ಅದಕ್ಕೆ ಒದಗಿಸಿದ ಮಧ್ವಾಚಾರ್ಯರು ಹಾಗಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವ ತತ್ವ ಭಿನ್ನವಾದದ್ದು. ಅದು ಭಗವಂತನ ಮಗ ಬ್ರಹ್ಮ. ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ. ಬ್ರಹ್ಮನ ಅಪ್ಪ ವಿಷ್ಣು, ಚತುರ್ಮುಖ ಬ್ರಹ್ಮನ ಅಪ್ಪನಾದರೆ ಆ ಚತುರ್ಮುಖನ ಮಗನಾದ ಪಂಚಮುಖ ರುದ್ರನ ಅಜ್ಜ ಭಗವಂತ, ಶಂಕರಸ್ಯ ಪಿತಾಮಹ. ಈ ಸ್ವರೂಪದಲ್ಲಿ ಚಿಂತನೆ ಮಾಡಬೇಕು. ಅದೆಲ್ಲ ತತ್ವ ಒಂದಲ್ಲ. ಈ ತತ್ವ ಒಂದು ಅಂತ ಹೇಳುವುದಕ್ಕೆ ಇನ್ನೊಂದು ಕಾರಣ ಉಂಟು ಅವರಲ್ಲಿ. ಏನು ಅಂತೇಳಿದರೆ, ಅದು ಗೌರಿ ಬೇರೆ ಅಲ್ಲ, ನಾರಾಯಣಿ ಬೇರೆ ಅಲ್ಲ, ಶಾರದಾ ಬೇರೆ ಅಲ್ಲ, ಅಂಬಿಕೆ ಬೇರೆ ಅಲ್ಲ. ಶಾರದೆ ತ್ಯಂಬಿಕೇತಿಚ, ಶಾರದಾ ಅಂಬಿಕಾ ಎಲ್ಲ ಒಂದೇ. ಹಾಗಾದರೆ ಗೌರಿ ಶಾರದಾ ಮತ್ತು ನಾರಾಯಣಿ ಇದು ಮೂರು ಒಂದಾದ ಮೇಲೆ ಅವರ ಗಂಡಂದಿರು ಒಂದಾಗಬೇಡವಾ? ಅದು ಹೆಂಡಂದಿರನ್ನು ಒಂದು ಮಾಡಿ ಸಮಸ್ಯೆ ಮಾಡಿಕೊಂಡು ಗಂಡಂದಿರನ್ನು ಒಂದು ಮಾಡಿ ಹಾಕಿದ್ರು. ಅಲ್ಲ, ಇದಾದರೂ ಒಂದು ಯಾಕೆ ಆಯಿತು? ಮೂರು ಜನ ಒಂದು ಯಾಕೆ? ಯಾಕೆ ಅಂತೇಳಿದರೆ ಸರ್ವಮಂಗಲ ಮಾಂಗಲ್ಯ ಮುಗೀತು. ಸರ್ವಮಂಗಲ ಮಾಂಗಲ್ಯ ಶಿವೆ, ಅಲ್ಲಿ ಶಿವೆ ಅಂತುಂಟು. ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ. ತ್ರ್ಯಂಬಕೆ ಅಂತುಂಟು. ತ್ರ್ಯಂಬಕ ಅಂತ ಹೇಳಿದರೆ ಮೂರು ಕಣ್ಣಿನವನ ಹೆಂಡತಿ ಅಂತ ಅರ್ಥ. ಗೌರಿ ಅಂತೇಳಿದರೆ ಶಿವನ ಹೆಂಡತಿ ಅಂತ ಅರ್ಥ. ಆಮೇಲೆ ನಾರಾಯಣಿ ನಮೋಸ್ತುತೆ ಅಂತುಂಟು. ಅದನ್ನ ನಾರಾಯಣಿ ನಾರಾಯಣನ ಪತ್ನಿ ಅಂತ ಅರ್ಥ. ತ್ರ್ಯಂಬಕ ಅಂತ ಹೇಳಿದರೆ ತ್ರ್ಯಂಬಕನ ಪತ್ನಿ ಅಂತ ಅರ್ಥ. ತ್ರ್ಯಂಬಕನ ಪತ್ನಿ ಮತ್ತು ನಾರಾಯಣನ ಪತ್ನಿ ಒಂದಾಯ್ತಾ? ಒಂದಾದ ಮೇಲೆ ನಾರಾಯಣ ಮತ್ತು ತ್ರ್ಯಂಬಕ ಒಂದಾಗದೆ ಹೋದರೆ ಜೈಲಿಗೆ ಹೋಗುವ ಪ್ರಸಂಗ ಬರ್ಬೋದು. ಅದಕ್ಕೋಸ್ಕರ ಅವರನ್ನೆಲ್ಲ ಒಂದು ಅಂತೇಳಿ ಏಕದೇವತಾವಾದವನ್ನೇ ನಮ್ಮ ಶಾಸ್ತ್ರವು ಹೇಳಿದೆ. ದೇವರು ಒಬ್ಬನೇ, ಅವನಿಗೆ ಹೆಸರು ಹಲವು ಅಂತ. ಈ ದೇವರು ಒಬ್ಬನೇ ಹೆಸರು ಹಲವು ಅನ್ನೋದು ಸತ್ಯ. ಆದರೆ ದೇವತೆಗಳು ಒಬ್ಬ ಅಲ್ಲ, ದೇವತೆಗಳು ಹಲವು. ಪ್ರತ್ಯೇಕ ದೇವತಾ ಶಕ್ತಿಗಳಿದ್ದಾವೆ, ಅದು ಜೀವಗಳು. ಆ ಜೀವರಿಗೆಲ್ಲ ಉತ್ತಮನಾಗಿ ಭಗವಂತನಿದ್ದಾನೆ. ಶರಣ್ಯೆ ತ್ರ್ಯಂಬಕೆ ಗೌರಿ ಅನ್ನುವ ಶಬ್ದವನ್ನು, ವೈದಿಕವಾಗಿರತಕ್ಕಂಥ ಶಬ್ದವನ್ನು ಪುರಾಣ ಸಾಹಿತ್ಯ ಹೇಳಿದಾಗ ಅದನ್ನು ಅರ್ಥ ಮಾಡುವುದಕ್ಕೆ ಸ್ವಲ್ಪ ಜ್ಞಾನ ಬೇಕಾಗ್ತದೆ. ತ್ರ್ಯಂಬಕ ಅಂದ್ರೇನು? ಅಂಬ ಅಂದರೆ ತಾಯಿ. ತ್ರ್ಯಂಬಕ ಅಂದರೆ ತಿಸೃಭಿಹಿ ಅಂಬಾಭಿಹಿ ಅಭಿಮನ್ಯಮಾನತ್ವೇನ ವರ್ತಂತೆ ಅಥವಾ ಅಭಿಮಾನಿತ್ವೇನ ವರ್ತತೆ ಇತಿ ಕೃತ್ವ ತ್ರ್ಯಂಬಕ. ಭಗವಂತನಿಗೆ ತ್ರ್ಯಂಬಕ ಅಂತ ಹೆಸರು. ಮೂರು ವೇದಗಳಿಂದ ಪ್ರತಿಪಾದ್ಯ ಅಂತ ಅರ್ಥ. ತ್ರ್ಯಂಬಕಂ ಯಜಾಮಹೆ ಅನ್ನುವ ವೇದ ಮಂತ್ರ ಆ ಭಗವಂತನನ್ನೇ ಹೇಳ್ತದೆ. ಮೂರು ವೇದ ಪ್ರತಿಪಾದ್ಯ ಅಂತ ಅರ್ಥ. ಮೂರು ಅಂಬಗಳಿಂದ ವೇದ ಮಾತೆಯರಿಂದ ಪ್ರತಿಪಾದ್ಯನಾದ ಭಗವಂತನ ಪತ್ನಿ ಆ ವೇದತ್ರಯಕ್ಕೆ ಅಭಿಮಾನಿನಿ. ಆದ್ದರಿಂದ ಮಹಾಲಕ್ಷ್ಮಿಗೆ ತ್ರ್ಯಂಬಕ ಅಂತ ಹೆಸರು. ಗೌರಿ ಅಂದರೆ ಸುಂದರಿ ಅಂತಲೇ ಅರ್ಥ, ಶಬ್ದಕ್ಕೆ ಹಾಗೆ ಅರ್ಥ. ಶಿವ ಅಂದರೆ ಪರಮ ಮಂಗಳ ಸ್ವರೂಪಿಣಿ. ಶಿವೇ ಓ ಮಂಗಳ ಸ್ವರೂಪಿಣಿಯೇ ಅಂತ ಅರ್ಥ. ಶಿವ ಅಂದರೆ ಶಿವನ ಪತ್ನಿ ಅಂತ ಅರ್ಥ ಇಲ್ಲ. ವ್ಯಾಕರಣದ ಪ್ರಕಾರ ಶಿವನ ಪತ್ನಿ ಅಂತ ಹೇಳಬೇಕಾದ್ರೆ ಶಿವಾನಿ ಅನ್ನಬೇಕು. ಭದ್ರ ಶರ್ವನ ಪತ್ನಿ ಅಂದಾಗ ಶರ್ವಾಣಿ ಅನ್ನಬೇಕು. ಶಿವಾನಿ ಶರ್ವಾಣಿ ಭವಾನಿ, ಭವಸ್ಯ ಪತ್ನಿ ಭವಾನಿ ಅಂತ ಆನುಕ್. ವ್ಯಾಕರಣದ ಪ್ರಕಾರ ಭವ ಅಂತ ಆಗುವುದಿಲ್ಲ. ಭವನ ಹೆಂಡತಿ ಭವ. ಎಲ್ಲಕ್ಕೂ ಆ ಅಂತ ಹೇಳಿದರೆ ಹೆಂಡತಿ ಆಗುವುದಿಲ್ಲ. ಅದು ಅಲ್ಲಿಗೆ ಬೇರೆ ಬೇರೆ ಪ್ರತ್ಯಯಗಳನ್ನು ವ್ಯಾಕರಣಶಾಸ್ತ್ರ ವಿವರಣೆ ಮಾಡ್ತದೆ. ಆದ್ದರಿಂದ ಶಿವ ಅಂದರೆ ಸತ್ಯಂ ಶಿವಂ ಸುಂದರಂ ಷಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಅನ್ನುವ ಕೋಶದಲ್ಲಿ ಶಿವ ಅಂದರೆ ಮಂಗಲ ಅಂತ ಅರ್ಥ. ಶಿವ ಅಂದರೆ ಪರಮ ಮಂಗಳ ಸ್ವರೂಪಿಣಿ. ನೀನು ಪರಮ ಮಂಗಳ ಸ್ವರೂಪಿಣಿಯಾಗಿದ್ದು ಸರ್ವಮಂಗಲ ಮಾಂಗಲ್ಯೆ. ಪ್ರಪಂಚದಲ್ಲಿ ಯಾವುದು ಮಂಗಲ ಅಂತ ಅನಿಸಿಕೊಂಡಿದೆಯೋ ಆ ಮಂಗಲವಾದ ವಸ್ತು ಮಂಗಲ ಅಂತ ಅನಿಸಿಕೊಳ್ಳುವುದಕ್ಕೆ ಕಾರಣಳಾದವಳು ನೀನು. ಸರ್ವ ಮಂಗಲಗಳು ಅಂದರೆ ಯಾವುದು? ಸುವಾಸಿನಿಯರು ಮಂಗಳ, ಹೊಸ್ತಿಲು ಮಂಗಳ, ತುಳಸಿ ಕಟ್ಟೆ ಮಂಗಳ, ಅರಶಿಣ ಮಂಗಳ, ಕುಂಕುಮ ಮಂಗಳ, ಕನ್ನಡಿ ಮಂಗಳ, ಕನ್ನಡಿಯ ಬಳೆಗಳು ಮಂಗಳ. ಅದೆಲ್ಲ ಮಂಗಲ ಪದಾರ್ಥಗಳು ಅಂತ ಕರೆಸಿಕೊಂಡಿದ್ದಾವೆ. ಅವೆಲ್ಲ ಯಾಕೆ ಮಂಗಲ ಪದಾರ್ಥಗಳು? ಯಾಕಂದರೆ ಅವುಗಳಲ್ಲಿ ನೀನು ಕೂತಿದ್ಯಲ್ವ ಮಹಾರಾಯ್ತಿ ಅಂತ ಲಕ್ಷ್ಮಿಯನ್ನೇ ಹೇಳೋದು. ಸರ್ವೇಷಾಂ ಮಂಗಲಾನಾಂ ಮಾಂಗಲ್ಯಂ ಯಸ್ಯಾಹ ಸ. ಸಕಲ ಮಂಗಲಗಳು ಕೂಡ ಮಾಂಗಲ್ಯವನ್ನು ಯಾರಿಂದ ಪಡೆದಿದ್ದಾವೋ ಅಂತಹ ಸರ್ವಮಂಗಲ ಮಾಂಗಲ್ಯಳೇ ಶಿವೇ, ಪರಮ ಮಂಗಳ ಸ್ವರೂಪಿಣಿಯೇ, ಸರ್ವಾರ್ಥ ಸಾಧಿಕೆ, ಬಯಸಿದ್ದನ್ನೆಲ್ಲ ಸಾಧನೆ ಮಾಡಿ ಕೊಡತಕ್ಕಂತಹ ಓ ತಾಯಿಯೇ,
ಶರಣ್ಯೇ ಶರಣು ಬಂದವಳನ್ನು ಅವರನ್ನೆಲ್ಲ ಪೊರೆಯತಕ್ಕಂಥವಳೇ, ತ್ರ್ಯಂಬಕೆ ವೇದತ್ರಯ ಅಭಿಮಾನಿನಿಯೇ, ಗೌರಿ ಪರಮ ಸುಂದರಿಯೇ, ಜಗದೇಕ ಸುಂದರಿಯೇ, ಹೇ ನಾರಾಯಣಿ ಅಂತಹ ಭಗವತ್ ಪ್ರಿಯಳೇ ನಮೋಸ್ತುತೆ, ನಿನಗೆ ನನ್ನ ನಮಸ್ಕಾರ ಅಂತ ಅದಕ್ಕೆ ಅರ್ಥ. ಆದ್ದರಿಂದ ಲಕ್ಷ್ಮೀ ಮತ್ತು ಗೌರಿ, ತ್ರ್ಯಂಬಕೆ, ಶಾರದೆ, ಅಂಬಿಕೆ ಎಲ್ಲ ಒಂದೇ ಅಲ್ಲ, ಆ ಚೇತನಗಳು ಭಿನ್ನ. ಅದು ಹೇಗೆ ಭಿನ್ನವೋ ಅವರ ಪತಿ ಅಂತ ಕರೆಸಿಕೊಂಡಂತಹ ಭಗವಂತ, ಬ್ರಹ್ಮ, ರುದ್ರ ಈ ತತ್ವಗಳು ಕೂಡ ಪರಸ್ಪರ ಭಿನ್ನ. ಹಾಗಾದರೆ ಗೃಹೀತ ಮೂರ್ತಿತ್ರಯ ಈಶ್ವರೇಶ್ವರ, ಈಶ್ವರನಿಸಿದಂತಹ ರುದ್ರನಿಗೂ ಈಶ್ವರನಾಗಿರ್ತಕ್ಕಂತಹ ನೀನು ಗೃಹೀತ ಮೂರ್ತಿತ್ರಯ ಅಂದರೆ ಏನು? ಈಗ ನಾನು ಹೇಳಿದ ಹಾಗೆ ಭಗವಂತನ ಮೂರು ರೂಪ ಅಂತ ಒಂದು ಅರ್ಥ. ಅಥವಾ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಆತ್ಮ ಅಂತರಾತ್ಮ ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಃ ಜಾಗ್ರತ್ ಸ್ವಪ್ನ ಸುಷುಪ್ತೀನಾಂ ಸೃಷ್ಟೃತ್ವಾತ್ ಸೃಷ್ಟ್ಯಾದೇಶ್ಚ ಪ್ರವರ್ತಕಂ ಅಂತ ಓದಿಕೊಳ್ಬೇಕದನ್ನು. ಸೃಷ್ಟ್ಯಾದೇಶ್ಚ ಪ್ರವರ್ತಕಂ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದಂತಹ ಮೂರು ರೂಪ ಈಗ ನಾನು ಹೇಳಿದ್ದೇನೆ. ಇನ್ನೊಂದು ಮೂರು ರೂಪ ಅಂದರೆ ಆತ್ಮ ಅಂತರಾತ್ಮ ಪರಮಾತ್ಮ ಅಂತ ಭಗವಂತನ ಮೂರು ರೂಪ. ಆತ್ಮ ಏನು ಮಾಡ್ತದೆ? ಅದು ಜಾಗ್ರತ್ ನಾವು ಈಗ ಏನು ಅವಸ್ಥೆ ಇದೆ 99% ಹಾಗುಂಟಲ್ವ ಅವಸ್ಥೆ, ಈ ಜಾಗ್ರದ ಅವಸ್ಥೆಗೆ ನಿಯಾಮಕವಾದ ಭಗವಂತನ ರೂಪ ಆತ್ಮ ಅಂತ ರೂಪ. ಆಮೇಲೆ ಸ್ವಪ್ನಕ್ಕೆ ನಿಯಾಮಕವಾಗಿ ಅಂತರಾತ್ಮ ಅಂತ ರೂಪ, ಸುಷುಪ್ತಿಗೆ ನಿಯಾಮಕವಾಗಿ ಪರಮಾತ್ಮ ಅಂತ ರೂಪ. ಆತ್ಮಾಂತರಾತ್ಮೇತಿ ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಃ ಜಾಗ್ರತ್ ಸ್ವಪ್ನ ಸುಷುಪ್ತೀನಾಂ ಸೃಷ್ಟ್ಯಾದೀನಾಂಚ ನಿಯಾಮಕಂ. ಇಲ್ಲಿ ನಾವು ವಿಶ್ವ ತೇಜಸ ಪ್ರಾಜ್ಞಾ ಅಂತ ಹೇಳ್ತೇವೆ. ಜಾಗ್ರದ ಅವಸ್ಥಾ ನಿಯಾಮಕವಾದದ್ದು ವಿಶ್ವರೂಪ, ಸ್ವಪ್ನಾವಸ್ಥಾಕ್ಕೆ ತೈಜಸ ರೂಪ, ಸುಷುಪ್ತಿಗೆ ಪ್ರಾಜ್ಞರೂಪ. ಈ ವಿಶ್ವ ತೇಜಸ ಪ್ರಾಜ್ಞಾ ಅನ್ನುವ ರೂಪಕ್ಕೆ ಮತ್ತೊಂದು ಹೆಸರು ಆತ್ಮಾಂತರಾತ್ಮ ಪರಮಾತ್ಮ. ಇನ್ನೊಂದಿದೆ, ಸವಿಶ್ವ ತೇಜಸ ಪ್ರಾಜ್ಞ ತುರೀಯಾತ್ಮಾಂತರಾತ್ಮನಾಂ ಪರಮಾತ್ಮ ಜ್ಞಾನಾತ್ಮಯುಜಾಂ ಮದ್ರೂಪಾಣಾಂಚ ವಾಚಕಃ. ಓಂಕಾರದಲ್ಲಿರುವ 8 ಅಕ್ಷರ ಅಥವಾ ನಾರಾಯಣ ಅಷ್ಟಾಕ್ಷರದ 8 ಅಕ್ಷರಗಳಿಂದ ಪ್ರತಿಪಾದ್ಯವಾದ ಭಗವಂತನ ಪ್ರತ್ಯೇಕವಾದ 8 ರೂಪ ಇದೆ. ಅದರಲ್ಲಿ ವಿಶ್ವ ತೇಜಸ ಪ್ರಾಜ್ಞ ಬೇರೆ, ಆತ್ಮಾಂತರಾತ್ಮ ಪರಮಾತ್ಮ ಅನ್ನುವ ರೂಪ ಬೇರೆ. ಈ ವಿಶ್ವ ತೇಜಸ ಪ್ರಾಜ್ಞ ತುರ್ಯ ಎಂಬ 4 ರೂಪ ಏನು ಕೆಲಸ ಮಾಡ್ತದೋ ಆ ರೂಪದ ಜೊತೆಗೆ ಭಗವಂತನ ಮತ್ತೊಂದು ರೂಪ ಕುಳಿತು ಅದೇ ಕೆಲಸ ಮಾಡ್ತದೆ. ಅದು ಯಾವುದು ಅಂತ ಹೇಳಿದರೆ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಹೇಳುವ ದೇವರ 4 ರೂಪ. 4 ರೂಪ ಮಾಡುವ ಕೆಲಸದಲ್ಲಿ 4 ರೂಪ ಸೇರಿಕೊಳ್ಳುತ್ತದೆ. ಅದರ ರೂಪ 8. ಇದು ಉಡುಪಿಯ ಅಷ್ಟಮಠ ಇದ್ದ ಹಾಗೆ, ಅದು 4 ಅಂತ, 4ಕ್ಕೆ 4 ಸೇರಿಕೊಂಡು ದ್ವಂದ್ವ ಮಠ ಅಂತ ಅದನ್ನು ಕರೀತಾರೆ. ಅದು 4 ಒಟ್ಟಿಗಿರ್ತದೆ. ಒಟ್ಟಿಗಿದ್ದ 4 ಮಠಗಳು ಆಮೇಲೆ ನೋಡಿದರೆ ಅಷ್ಟಮಠದ ಸ್ವಾಮೀಜಿ ಅಂತಲೇ ಹೇಳೋದು. ಅದು 8. ಆ ಕೃಷ್ಣನ ಮುಂದೆ ಏನು 8 ಕಿಂಡಿಗಳನ್ನು ಹಾಕಿ ಮಧ್ಯದಲ್ಲಿ ಒಂದು ಕೃಷ್ಣ ಕಿಂಡಿ ಅಂತ ಹಾಕಿ ನವಕಿಂಡಿಗಳನ್ನು ಹಾಕಿ ಅಷ್ಟ ಮಹಿಷಿಯರು ಕೃಷ್ಣನನ್ನು ಪೂಜಿಸುವ ಹಾಗೆ ಅಷ್ಟ ಸನ್ಯಾಸಿಗಳು ಕೃಷ್ಣನನ್ನು ಪೂಜಿಸ್ತಾರೆ. ಅಷ್ಟವೂ ಕೂಡ ಚತುರ್ಮೂರ್ತಿ ಆಗ್ತದಲ್ವ, ಅಷ್ಟಮೂರ್ತಿಯು ಚತುರ್ಮೂರ್ತಿ ಆಗ್ತದೆ. ಹಾಗೆ ಭಗವಂತನ 4 ರೂಪಗಳು, ಅದು ಇದೇ 4 ಕೆಲಸದಲ್ಲಿ ಅವುಗಳೂ ಜೋಡಿಸಿಕೊಳ್ಳುವುದರಿಂದ ಅವುಗಳನ್ನು ಒಂದು ಅಂತ ಕರೆಯುವುದು. ಹೀಗೆ ಆತ್ಮಾಂತರಾತ್ಮ ಪರಮಾತ್ಮ ಎಂಬ 3 ರೂಪಗಳು ಜಾಗ್ರತ್ ಸ್ವಪ್ನ ಸುಷುಪ್ತಿಗೆ ನಿಯಾಮಕವಾದಕ್ಕೆ ಅಂತಹ ಮೂರ್ತಿತ್ರಯವನ್ನು ಗ್ರಹಣ ಮಾಡಿದಂತಹ ಪರಶಕ್ತಿ ಎನಿಸಿದಂತಹ ಭಗವಂತ ಕೃಷ್ಣ ಉದ್ಧವನನ್ನು ನೋಡಿ ಒಂದು ಕಣ್ಣಿನ ತುದಿಯಲ್ಲಿ ಮೆಲ್ಲನೆ ನಕ್ಕು ಅವನಿಗೆ ಹೇಳುವುದಕ್ಕೆ ಶುರು ಮಾಡಿದ. ಅಂದರೆ ನೀನು ಕೇಳಿದ್ದು ಬರೀ ಚಿಕ್ಕ ಪ್ರಶ್ನೆ, ತುಚ್ಛವಾದ ಪ್ರಶ್ನೆ ಅಂತ ಕೇಳಿದಿ, ಆದರೆ ಇದಕ್ಕೆ ನಾನು ಉತ್ತರಿಸಬೇಕಪ್ಪ. ಹಂತ ತೇ ವರ್ಣಯಿಷ್ಯಾಮಿ ಮಮ ಧರ್ಮಾನ್ ಸುಮಂಗಲಾನ್ ಯಾನ್ ಶುದ್ಧಾನ್ ಆಚರನ್ ಮರ್ತ್ಯ ಮೃತ್ಯುಂ ಜಯತಿ ದುರ್ಜಯಂ ಕುರ್ಯಾತ್ ಸರ್ವಾಣಿ ಕರ್ಮಾಣಿ ಮದರ್ಥಂ ಶನಕೈಃ ಸ್ಮರನ್ ಮಯ್ಯರ್ಪಿತ ಮನಶ್ಚಿತ್ತ ಮದ್ಧರ್ಮಾತ್ಮ ಮನೋಮತಿ. ಒಂದು 6 ಶ್ಲೋಕದಲ್ಲಿ ಕೃಷ್ಣ ಹೇಳಿದ ವಿಷಯ ಏನು ಅಂದರೆ, ಅಯ್ಯೋ ಅಂತ ಹೇಳ್ತಾನೆ ಶುರು ಮಾಡುವಾಗ. ಅಯ್ಯೋ ಇದಕ್ಕೆಲ್ಲ ಇಷ್ಟೆಲ್ಲ ಬೇಕಾ ನಿಂದು ಪುರಾಣ ಅಂತ ಹೇಳ್ತಾನೆ. ಈ ಒಂದು ಪ್ರಶ್ನೆ ಕೇಳಿದ್ವಿ, ಪ್ರಶ್ನೆ ಹೇಳಿ ಉತ್ತರ ಹೇಳು ಅಂತ ಹೇಳಿದರೆ ಆಗುವುದಿಲ್ಲ. ಹಂತ ಅಂದರೆ ಅಯ್ಯೋ ಪಾಪ ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಿ, ನೀನು ಪ್ರಶ್ನೆ ಕೇಳಿದರೆ ಸಾಕು ಉತ್ತರ ಹೇಳ್ತಾನೆ. ತೇ ಕಥಯಿಷ್ಯಾಮಿ, ಯಾಕಂದರೆ ನಾನು ಯಾರಿಗೆ ಹೇಳುವುದು, ನಿಂಗಲ್ವಾ, ನೀನು ನನ್ನ ಪರಮ ಆತ್ಮ, ನನಗೆ ನಾನೆಷ್ಟು ಪ್ರಿಯನೋ. ಜ್ಞಾನಿ ತ್ವಾತ್ಮೈವ ಮೇ ಮತಂ, ಜ್ಞಾನಿ ಅಂದರೆ ನನಗೆ ನಾನು ಎಷ್ಟು ಪ್ರಿಯನೋ ಅಷ್ಟು ಪ್ರಿಯ. ಜ್ಞಾನಿ ಪ್ರಿಯತಮಃ ಅಂತ ಹೇಳುವವ ನಾನು.
ಆದ್ದರಿಂದ ನೀನು ಕೇಳಿದ್ದಕ್ಕೆ ನಾನು ಉತ್ತರಿಸುವುದು ದೊಡ್ಡ ವಿಷಯವಾ? ನೀನು ಕೇಳುವುದು ದೊಡ್ಡದೋ ನಾನು ಹೇಳುವುದು ದೊಡ್ಡದು? ಮಮ ಧರ್ಮಾನ್ನು ಸುಮಂಗಲಾನ್ನು ವದಾಮಿ, ನನ್ನ ಪರಮ ಮಂಗಲ, ಕೇಳುವುದರಿಂದ ಮಂಗಲವನ್ನು ಕೊಡುವ, ಕೇಳಿದ ಮೇಲೆ ಅನುಷ್ಠಾನ ಮಾಡಿತು ಅಂತಾದರೆ ಅದಕ್ಕಿಂತ ಹೆಚ್ಚು ಮಂಗಲವನ್ನು ಕೊಡುವ, ಅದನ್ನು ಪಾರಾಯಣ ಮಾಡಿ ಅದನ್ನು ತಿಳಿದುಕೊಂಡು ಅದನ್ನು ಅನುಷ್ಠಾನ ಮಾಡಿದರೆ ಮೋಕ್ಷವನ್ನೇ ಕೊಡುವ ವಿಷಯಗಳನ್ನು ನಿನಗೆ ಹೇಳ್ತೇನೆ. ಇದನ್ನು ಎಲ್ಲ ಗ್ರಹಿಸಿಯೇ ಶ್ರೀಮನ್ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದ ಕೊನೆಗೆ ಹೇಳುವುದು. ಈ ಗ್ರಂಥವನ್ನು ನೀವು ಓದಿದರೆ ಸಾಕು. ಅವರು ತಂತ್ರಸಾರ ಸಂಗ್ರಹ 400 ಶ್ಲೋಕ ಇರೋದು. 400 ಶ್ಲೋಕದಲ್ಲಿ ಕೊನೆಯ 4 ಶ್ಲೋಕಗಳಲ್ಲಿ ಅವರು ಹೇಳುವುದು ಏನು ಗೊತ್ತೋ? ಈ ಗ್ರಂಥ ಉಂಟಲ್ಲ, ಇದನ್ನು ನೀವು ಪಾರಾಯಣ ಮಾಡಿದರೆ ಸಾಕು, ನಿನಗೆ ಎಲ್ಲ ಅಭೀಷ್ಟ ಸಿದ್ಧಿಸ್ತದೆ. ಪಾರಾಯಣ ಮಾಡಿ ಅದನ್ನು ಯಾರಾದರೂ ಗುರುಗಳ ಹತ್ರ ಹೋಗಿ ಅರ್ಥ ತಿಳ್ಕೊಳ್ಬೇಕು ಅಂತ ಅನಿಸಿ ಪಾಠ ಕೇಳಿ ಅರ್ಥ ತಿಳ್ಕೊಂಡ್ರಿ ಅಂತಾದರೆ ಅದು ಇನ್ನೇನು ಹೇಳಬೇಕು ಕೇಳಿ. ಆಮೇಲೆ ಅದನ್ನು ಅರ್ಥ ತಿಳ್ಕೊಂಡು ಈ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಹಾಗೆ ನೀವು ಅನುಷ್ಠಾನವನ್ನು ಮಾಡಿದ್ರಿ ಅಂತಾದರೆ ಕೇಳುವುದೇ ಬೇಡ ಅಂತ ಹೇಳ್ತಾರೆ. ಅದೇನು ಅಂತ ಗೊತ್ತಿಲ್ಲ ನಮಗೆ. ಅವ್ರು ಹೇಳೋದು ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿದ ಕಿಮು ಜ್ಞಾನಾತ್ ಅನುಷ್ಠಾನಾತ್ ಉಭಯಸ್ಮಾತ್ ಪುನಃ ಕಿಮು. ಇಷ್ಟೇ ಅವ್ರು ಹೇಳೋದು. ಗ್ರಂಥೋಯಂ, ಈ ತಂತ್ರಸಾರ ಸಂಗ್ರಹವೆಂಬಂತಹ ಗ್ರಂಥ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿದ, ಇದನ್ನು ಪಾರಾಯಣ ಮಾಡಿದರೆ ಸಾಕು ಸಕಲಾಭೀಷ್ಟ ಸಿದ್ಧಿ ಆಗ್ತದೆ. ಕಿಮು ಜ್ಞಾನಾತ್, ಇದನ್ನು ಅರ್ಥ ಮಾಡಿಕೊಂಡ್ರೆ ಇನ್ನೇನು ಹೇಳಬೇಕಪ್ಪ. ಅನುಷ್ಠಾನಾತ್ ಕಿಮು, ಇದನ್ನು ಹೇಳಿದ ಹಾಗೆ ಅನುಷ್ಠಾನ ಮಾಡಿದರೆ ಇನ್ನೆಷ್ಟು ಫಲ. ಉಭಯಸ್ಮಾತ್ ಪುನಃ ಕಿಮು, ಇದನ್ನು ಪಾರಾಯಣ ಮಾಡಿ ಅದರಲ್ಲಿದ್ದದ್ದನ್ನು ತಿಳ್ಕೊಂಡು ಅದನ್ನು ಅನುಷ್ಠಾನ ಮಾಡಿದರೆ, ಇವೆಲ್ಲ ನಡೆಸಿದರೆ ಇನ್ನೇನು ಫಲ ಹೇಳಬೇಕು ಅಂತ. ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಏನು ಹೇಳ್ತಾ ಇದ್ದೇನೋ, ಏನು ಹೇಳಿದ್ದೇನೋ ಇದು ಪರಮ ಮಂಗಲ. ಕೇಳುವಿಕೆಯಿಂದ ಮಂಗಲ ಕೊಡ್ತದೆ, ಅನುಷ್ಠಾನದಿಂದ ಸುಮಂಗಲವನ್ನು ಕೊಡ್ತದೆ. ಅಂಥದ್ದನ್ನು ಹೇಳ್ತೇನೆ ಕೇಳು. ಇಷ್ಟೇ ವಿಷಯ. ಯಾವುದೇ ಕರ್ಮ ಮಾಡು ಅದು ದೇವರಿಗೋಸ್ಕರ ಅಂತ ಮಾಡು. ಕೃಷ್ಣ ಹೇಳ್ತಾನೆ ನನಗೋಸ್ಕರ ಅಂತ ಮಾಡು. ಕುರ್ಯಾತ್ ಸರ್ವಾಣಿ ಕರ್ಮಾಣಿ ಮದರ್ಥಂ ಶನಕೈಹಿ ಸ್ಮರನ್. 3 ವಿಷಯ. ಒಂದು ಮದರ್ಥಂ, ನನಗೋಸ್ಕರ. ನನಗೋಸ್ಕರ ಅಂದರೆ ನೀನು ಅಡಿಗೆ ಮಾಡಿದ್ರೇನೆ ನನಗೆ ಹೊಟ್ಟೆ ತುಂಬುತ್ತೆ ಅಂತ ಹೀಗಲ್ಲ, ನನ್ನ ಪ್ರೀತ್ಯರ್ಥಂ ಅಂತ ಅರ್ಥ. ಮದರ್ಥಂ ಅಂದರೆ ಅದಕ್ಕೆ ವಿಜಯಧ್ವಜರು ವ್ಯಾಖ್ಯಾನ ಮಾಡ್ತಾರೆ, ಮತ್ ಪ್ರೀತ್ಯರ್ಥಂ, ನನ್ನ ಪ್ರೀತಿಗೋಸ್ಕರ ಕೆಲಸ ಮಾಡು. ಅಂದರೆ ಮನೆಯಲ್ಲಿ ಅಡಿಗೆ ಮಾಡುವಾಗ ನಮ್ಮ ಮನೆಯವರು ತುಂಬ ಸುಸ್ತಾಗಿ ಬಂದಿರ್ತಾರೆ, ಬರುವಾಗ 8 ಗಂಟೆ ಆಗ್ತದೆ. ಆದ್ದರಿಂದ ಚೆನ್ನಾಗಿ ಇಂಥ ಅಡಿಗೆ ಅವರಿಗೆ ಸ್ವೀಟ್ ಅಂದರೆ ಆಗುವುದಿಲ್ಲ, ಅದಕ್ಕೋಸ್ಕರ ಹುಳಿಗೂ ಬೆಲ್ಲ ಹಾಕುವುದಿಲ್ಲ, ಇದಕ್ಕೂ ಬೆಲ್ಲ ಹಾಕುವುದಿಲ್ಲ. ಖಾರ ಅಂದರೆ ಭಾರಿ ಇಷ್ಟ, ಅದಕ್ಕೋಸ್ಕರ ಶಿವಮೊಗ್ಗದಿಂದ ತಂದ ಇಷ್ಟೇ ಚಿಕ್ಕ ಮೆಣಸಿದೆ ಅದನ್ನೇ ಹಾಕ್ತೇನೆ. ಹೀಗೆ ಮಾಡಿದರೆ ಪರಿಸ್ಥಿತಿ ಏನಾಗ್ತದೆ? ಆ ಪುಟ್ಟ ಮಗು ಊಟ ಮಾಡುವುದಿಲ್ಲ. ಹಾಗೆ ಅಂತೇಳಿ ಮಗುವಿಗೆ ಅಂತಲೇ ಅಡಿಗೆ ಮಾಡಿ ಗಂಡನಿಗೆ ಇವತ್ತು ಮಾಡಬೇಕು ಅಂತ ಹೇಳಿ ಸರಿಯಾಗಿ ಮಗುವಿಗೆ ಅಂತಲೇ ಬೆಲ್ಲ ಹಾಕಿ ಅಡಿಗೆ ಮಾಡಿದರೆ ಗಂಡ ಊಟ ಮಾಡುವುದಿಲ್ಲ. ಆದ್ದರಿಂದ ಅಡಿಗೆ ಮಾಡುವವರ ಧರ್ಮ ಏನು ಅಂತ ಆಚಾರ್ಯರ ಹತ್ರ ಕೇಳಬೇಕು. ಆಚಾರ್ಯ ಕೃಷ್ಣಾಚಾರ್ಯ ಹತ್ರ ಕೇಳಿ. ಕೃಷ್ಣಾಚಾರ್ಯ ಏನು ಹೇಳ್ತಾರೆ ಅಂದರೆ, ನೀವು ನನಗೋಸ್ಕರ ಅಡಿಗೆ ಮಾಡಿ ಸರಿ ಆಗ್ತದೆ. ನೀವು ನನಗೋಸ್ಕರ ದೇವರ ನೈವೇದ್ಯಕ್ಕೆ ಅಂತ ಅಡಿಗೆ ಮಾಡಿ. ದೇವರ ನೈವೇದ್ಯಕ್ಕೆ ಅಂತ ಅಡಿಗೆ ಮಾಡುವಾಗ ನಿಮಗೆ ಗಂಡನಿಗೆ ಉಪ್ಪಾಗುವುದಿಲ್ಲ, ಸಿಹಿ ಆಗುವುದಿಲ್ಲ, ಅದಾಗುವುದಿಲ್ಲ, ಯಾವುದು ಯೋಚನೆಗೆ ಬರಬಾರ್ದು. ದೇವರ ನೈವೇದ್ಯ. ದೇವರ ನೈವೇದ್ಯಕ್ಕೆ ಅಡಿಗೆ ಮಾಡುವಾಗ ಹೇಗೆ ಮಾಡಬೇಕು? ಪಾಕ ಕುತೂಹಲ ಗ್ರಂಥ ಹೇಗೆ ಹೇಳಿದೆಯೋ ಹಾಗೆ ಮಾಡಬೇಕು. ಇಲ್ಲದೆ ಹೋದರೆ ಅನುಪಮಾ ನಿರಂಜನ್ ಅವರು ಬರೆದಂಥ ಪುಸ್ತಕ ಉಡುಪಿ ಅಡಿಗೆ ಅಂತ ಇರ್ತದೆ, ಅದರ ಪೇಜಲ್ಲಿ ಹೇಗೆ ಬರ್ತೀವಿ ಹಾಗೆ ಮಾಡಬೇಕು. ಅದು ಅಡಿಗೆ ಪಾಕಶಾಸ್ತ್ರದಲ್ಲಿ ಯಾವುದಕ್ಕೆ ಎಷ್ಟು ಬೀಳಬೇಕೋ ಅಷ್ಟು ಮಾಡಿ ಕ್ರಮ ಪ್ರಕಾರ ಪರಿಶುದ್ಧವಾದ ಪಾಕ ಮಾಡಿ ದೇವರ ನೈವೇದ್ಯಕ್ಕೆ ಇಡಿ. ದೇವರ ನೈವೇದ್ಯ ಆದಮೇಲೆ ಅದು ಗಂಡನಿಗೂ ಇಷ್ಟವಾಗುತ್ತೆ, ನಿನಗೂ ಕೊನೆಗೆ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಆದ್ದರಿಂದ ಮದರ್ಥಂ, ನೀನು ಯಾವ ಕರ್ಮವನ್ನು ಬೇಕಾದರೂ ಮಾಡು, ಅದು ದೇವರಿಗೋಸ್ಕರ, ದೇವರ ಪ್ರೀತಿಗೋಸ್ಕರ ಅಂತ ಮಾಡಬೇಕು. ಅಷ್ಟೇ ಅಲ್ಲ, ಶನಕೈಹಿ, ಅವಸರ ಮಾಡಬಾರ್ದು. ದೇವರ ಪೂಜೆ 10 ನಿಮಿಷದಲ್ಲಿ ಮಾಡಿ, ಅವಸರ ಮಾಡಬೇಡಿ. 2 ಗಂಟೆ ಬೇಕಾದರೂ ಮಾಡಿ, ಅವಸರ ಮಾಡಬೇಡಿ. ಕೆಲವರು ಪೂಜೆ ಮಾಡುವುದು 2.5 ಗಂಟೆ ಪೂಜೆ ಮಾಡ್ತಾರೆ, ಆದರೆ ಅಷ್ಟಕ್ಕೂ ಅವರ ಅವಸರ. ಇನ್ನೊಬ್ಬರಿಗೆ ಬೈಯುವುದೇನು, ಮತ್ತೊಬ್ಬರಿಗೆ ಏನು ಇನ್ನೂ ಆರತಿಗೆ ಬತ್ತಿ ಹಾಕಲಿಲ್ಲ ನೀನು, ಇಷ್ಟು ಹೊತ್ತಾಯಿತು ಅಂತ. ಈ ಒಂದು ಪೂಜೆಯು ಅಷ್ಟೇ ನಿಧಾನ. ಇನ್ನು ಕೆಲವರದ್ದು ಅಷ್ಟರಲ್ಲಿ ನಿಧಾನ ಇದೆಯಾ, ನಿಧಾನದ ಮಧ್ಯದಲ್ಲಿ ಅದು ಅವಸರ. ಒಂದು ಸಲ ಹಾಗೆ ಹೋಗುವಾಗ ಚೊಂಬಡ್ಡ ಬೀಳ್ತದೆ. ಚೊಂಬಡ್ಡ ಬಿದ್ದು ಅಂತ ಮೇಲಿನ ಬಟ್ಟೆಯನ್ನೇ ಎತ್ತಿ ಅದಕ್ಕೆ ಹಾಕಿ ಆದಮೇಲೆ ಅದು ಒಣಗುವಲ್ಲೇ ತನಕ ಪೂಜೆ ಇಲ್ಲೇ ಒಂದು. ಇಂಥ ಎಡವಟ್ಟು ಮಾಡಿಕೊಂಡು ಅವಸರಿಸಿ ಕಿರಿಕಿರಿ ಮಾಡಿಕೊಂಡು ಪೂಜೆ ಮಾಡಬೇಡ. ಸಾವಧಾನ ಚಿತ್ತತೆ, ಯಾವತ್ತಿಗೂ ಮನಸ್ಸಿನ ಉದ್ವೇಗ ಇರಬಾರ್ದು. 10 ನಿಮಿಷದಲ್ಲಿ ಪುರುಷ ಸೂಕ್ತದ 16 ಮಂತ್ರಗಳನ್ನು ಹೇಳಿ ಷೋಡಶೋಪಚಾರ ಪೂಜೆಯನ್ನು ಬೇಕಾದರೂ ಮಾಡು, ಸಾವಕಾಶವಾಗಿ ಮಾಡು. ಅಷ್ಟು ಪುರುಸೊತ್ತಿಲ್ಲೋ ಕೇಶವಾಯನ್ ಮಹಾ ನಾರಾಯಣನ್ ಮಹಾ ಅಂತ 24 ಹೇಳಿ 16 ಷೋಡಶೋಪಚಾರ ಪೂಜೆಯನ್ನು ಮಾಡಿ ಆಮೇಲೆ 8 ಲಘೂಪಚಾರ ಅಥವಾ ರಾಜೋಪಚಾರವನ್ನು ಮಾಡಿ ಮುಗಿಸು. ಆದರೆ ಮಾಡುವ ಪೂಜೆಯನ್ನು
ಸಾವಧಾನ ಚಿತ್ತತೆಯಿಂದ. ಶನಕೈಹಿ, ಮಾಡುವ ಕೆಲಸ ಸಾವಕಾಶವಾಗಿ ಮಾಡು. ಅದರ ಜೊತೆಗೆ ಸ್ಮರನ್, ಭಗವಂತನ ಸ್ಮರಣೆಯನ್ನು ಎಲ್ಲೂ ಬಿಡಬೇಡ. ನೀನು ಏನು ಮಾಡ್ತಿ, ಯಾವುದರಿಂದ ಮಾಡ್ತಿ, ಆ ಯಾವ ಉಪಕರಣಗಳನ್ನು ದೇವರ ಪೂಜೆಗೋಸ್ಕರ ಬಳಸಿದ್ದಿ, ಆ ಉಪಕರಣಗಳಲ್ಲೂ ದೇವರನ್ನು ಸ್ಮರಿಸು. ಮಾಡುವಂತಹ ಪೂಜೆಗೆ ಸಂಬಂಧಪಟ್ಟ ಮಂತ್ರಗಳ ಮೂಲಕ ಭಗವತ್ ಚಿಂತನೆಯನ್ನು ಸ್ಮರಣೆಗೆ ತಂದುಕೋ. ಹೀಗೆಲ್ಲ ಮಯ್ಯರ್ಪಿತ ಮನಶ್ಚಿತ್ತ, ಮನಸ್ಸನ್ನು ನನ್ನಲ್ಲಿ ಅರ್ಪಿಸು. ಚಿತ್ತಂ ಸ್ಮರಣ ಕಾರಣಂ, ಸ್ಮೃತಿ ಕಾರಣವಾದ ಚಿತ್ತವನ್ನು ನನ್ನಲ್ಲಿ ಅರ್ಪಿಸು. ಮದ್ಧರ್ಮಾತ್ಮ ಮನೋರಥಿ, ಇದು ಕೃಷ್ಣ ಕೊಟ್ಟ ಸೂತ್ರ. ನೀವೇನು ಕೆಲಸ ಬೇಕಾದರೂ ಮಾಡಿ, ಆದರೆ ಮನಸ್ಸು ನನ್ನಲ್ಲಿಡಿ. ಇದಾದ ಮೇಲೆ ಇನ್ನೊಂದು ಸೂತ್ರ ಕೊಡ್ತಾನೆ, ಅದನ್ನು ನಾಳೆ ನೋಡೋಣ. ಇನ್ನೊಂದು ಸೂತ್ರ ಕೃಷ್ಣನದ್ದಿಷ್ಟೇ, ನನ್ನನ್ನು ಮಾತ್ರ ಪೂಜೆ ಮಾಡುವುದಲ್ಲ, ಪ್ರಪಂಚವನ್ನೆಲ್ಲ ಪೂಜಿಸಬೇಕು. ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ನಾನಿದ್ದೇನೆ ಅನ್ನುವುದನ್ನು ಪೂಜಿಸಬೇಕು. ಬ್ರಾಹ್ಮಣೇ ಪುಲ್ಕಸೆ ಸ್ಥೇನೆ ಬ್ರಹ್ಮಣಿ ಅರ್ಕೆ ಸ್ಫುಲಿಂಗಕೆ ಅಕ್ರೂರೆ ಕ್ರೂರಕೆ ಚೈವ ಸಮದೃಕ್ ಪಂಡಿತೋ ಮತಃ. ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಅಂತ ತಿಳಿದು ಅವರಿಗೂ ಕೂಡ ಪೂಜಿಸುವ. ಹೊಟ್ಟೆಗೆ ಹಸಿವಾಗಿ ಬಟ್ಟೆ ಕಟ್ಟಿಕೊಂಡು 3 ದಿವಸದಿಂದ ಆಹಾರ ಸಿಗಲಿಲ್ಲ ಸ್ವಾಮಿ ಅಂತ ಒಬ್ಬ ಬಂದರೆ, ಪೂಜೆ ಮಾಡ್ತಾ ಇದ್ದಂತಹ ನೀನು ನೈವೇದ್ಯದಲ್ಲಿ ಸ್ವಲ್ಪ ಪಾಲು ಅವನಿಗೆ ಕೊಟ್ಟು ಕಳಿಸು. ಅನ್ನಸ್ಯ ಕ್ಷುಧಿತಂ ಪಾತ್ರಂ, ಅನ್ನಕ್ಕೆ ಪಾತ್ರ ಯಾವುದು ಅಂದರೆ ಹಸಿದದ್ದು ಪಾತ್ರ. ಅದು ಬೆಕ್ಕು ಬಂದರೂ ಕೂಡ ಬೆಕ್ಕಿಗೆ ಹಾಕಬೇಕು. ಹಸಿದು ಬಂದು ಮಿಯಾವು ಅಂತ ಅಲ್ಲಿ ಕೂತಿದೆ, ಮುಖ ನೋಡಿದರೆ ಗೊತ್ತಾಗ್ತದೆ ನಿನ್ನೆ ಏಕಾದಶಿ ಅಂತ. ಇವತ್ತು ಸ್ವಲ್ಪ ಹಾಕಿ ಪರವಾಗಿಲ್ಲ. ಅದು ಬೆಕ್ಕಾದರೂ ಸರಿ, ನಾಯಿ ಆದರೂ ಸರಿ. ಅದು ಆಚಾರ್ಯ ಹೇಳ್ತಾರೆ, ಆಶ್ವಭ್ಯ ಆಶ್ವಪಾಕೇಭ್ಯ ಅನ್ನಂ ದದ್ಯಾತ್ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ನಾಯಿಗಳ ತನಕ ನಾಯಿಯನ್ನು ಪಾಕ ಮಾಡಿ ತಿನ್ನುವವರಿದ್ದರೂ ಸರಿ, ಯಾರಿಗೆ ಅನ್ನಸ್ಯ ಕ್ಷುದಿತಂ ಪಾತ್ರಂ, ಹಸಿದವರಿಗೆ ಅನ್ನ ಕೊಡುವಂಥದ್ದು ಮನುಷ್ಯನ ಧರ್ಮ, ಅದು ಗೃಹಸ್ಥ ಧರ್ಮ. ಆ ರೀತಿ ಯಾಕೆಂದರೆ ಅಲ್ಲಿ ದೇವರನ್ನು ಕಂಡು ಪೂಜೆ ಮಾಡು. ಅದು ಅವರು ಗಂಗೆಯಿಂದ ಬರ್ತಾ ಇದ್ರಲ್ವ 3 ಜನ ಮಹಾವಿದ್ವಾಂಸರು. ಅವರು ಬ್ರಹ್ಮವಸ್ತ್ರವನ್ನು ಹಾಕಿದರೆ ರಾತ್ರಿ ಮಲಗುವಾಗ ಮಾತ್ರ ತೆಗೆಯುವುದಂತೆ, ಅಷ್ಟು ಅನುಷ್ಠಾನಶೀಲರಂತೆ. ಅಂಥ 3 ಜನ, ಒಬ್ಬರು ಬಂಗಾರ, ಒಂದು ಬೆಳ್ಳಿ, ಇನ್ನೊಬ್ಬರು ಕಂಚು, 3 ಚೊಂಬಿನಲ್ಲಿ ಅವರವರ ಐಶ್ವರ್ಯಕ್ಕೆ ಸರಿಯಾಗಿ ಗಂಗೆಯ ತೀರ್ಥವನ್ನು ತುಂಬಿಕೊಂಡು ಬಂದಿದ್ದಾರೆ. ಯಾಕೆಂದರೆ ರಾಮೇಶ್ವರದಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಂತ. ಗಂಗೆಯ ತೀರ್ಥದಿಂದ ರಾಮೇಶ್ವರದಲ್ಲಿ ಅಭಿಷೇಕ ಮಾಡಿ ರಾಮೇಶ್ವರದ ಮರಳು ತೆಗೊಂಡು ಹೋಗಿ ಗಂಗೆಯಲ್ಲಿ ಹಾಕಿದರೆ ಭಾರಿ ಪುಣ್ಯ ಅಂತ ಇದೊಂದು ಶಾಸ್ತ್ರದಲ್ಲೇ ಇರುವಂಥ ನಿಯಮ. ಹಾಗೆ ಬರ್ತಾ ಇದ್ದವರು ಸುತ್ತಿಕೊಂಡು ಆ ಕಡೆಯಿಂದ ಮಾತೃಗೈಗೆ ಹೋಗಿ ಬರುವ ಅಂತ ಆ ಕಡೆ ಹೊರಟಿದ್ದಾರೆ. ಆ ಕಡೆಗೆ ಹೋಗುವಾಗ ಅಲ್ಲಿ ಮರಳಿನ ಗಾಡು ಸಿಕ್ಕಿತು, ರಾಜಸ್ಥಾನದ ಮರಳುಗಾಡು ಸಿಕ್ಕಿತು. ಮರಳುಗಾಡಿನಲ್ಲಿ ಬರುವಾಗ ಅಲ್ಲೊಂದು ಒಂಟೆ ಬಿದ್ದಿದೆ, ಉಸಿರು ನಿಲ್ಲುವಂಥ ಸ್ಥಿತಿ ಇದೆ, ನೀರು ಸಿಗಲಿಲ್ಲ, ಮರಳುಗಾಡಿನಲ್ಲಿ ಸಾಯುವ ಸ್ಥಿತಿಯಲ್ಲಿದೆ. ಇವರು ನೋಡಿದರು, ಸೀದಾ ಗಂಗೆಯ ಬಿರಡೆ ಸರಿ ಉಂಟಾ ಅಂತ ಗಟ್ಟಿ ಮಾಡಿಕೊಂಡು ಹೊರಟರು. ಯಾಕಂದರೆ ಗಂಗೆ ನಾವು ಯಾಕೆ ತಂದದ್ದು, ರಾಮೇಶ್ವರದಲ್ಲಿ ಹಾಕುವುದಕ್ಕೆ. ಆದರೆ ಹಿಂದುಗಡೆ ಇದ್ದಾನಲ್ವ, ಅವನು ಕಂಚಿನ ಪಾತ್ರೆಯಲ್ಲಿ ಗಂಗೆಯನ್ನು ಹಿಡ್ಕೊಂಡು ಬಂದವ, ಅವನಿಗೆ ಒಂಟೆಯನ್ನು ನೋಡಿದಾಗ ಒಂಟೆಯಲ್ಲಿ ದೇವರಿದ್ದಾನೆ ಅನ್ನೋದು ಕೃಷ್ಣ ಹೇಳಿದ ನೆನಪಾಯಿತು. ಒಂಟೆಗೆ ಬಂದ, ಹೀಗೆ ನೋಡಿದ, ಅದರ ಬಾಯಿ ತೆಗೆದ, ಅದರ ವಾಸನೆ ಗೊತ್ತಾಯಿತು. ನೀರಿಲ್ಲ ಇದಕ್ಕೆ, ಬಾಯಿಗೆ ನೀರು ಸಿಗದೆ 12 ದಿವಸವಾಗಿದೆ ಅಂತ ಅರ್ಥವಾಯಿತು. ಅದರ ಡುಬ್ಬದಲ್ಲಿದ್ದ ನೀರೂ ಖಾಲಿಯಾಗಿದೆ, ಇನ್ನು ಇದು ಸಾಯುತ್ತೆ ಅಂತ ಗೊತ್ತಾಯಿತು. ತನ್ನ ಬಿರಡೆಯನ್ನು ಹಾಗೆ ತೆಗೆದ, ನಮಃ ಶಿವಾಯ ಅಂತ ಹೇಳಿದ, ನಾರಾಯಣಾಯ ನಮಃ ಅಂತ ಹೇಳಿ ಅದರ ಬಾಯಿಗೆ ನೀರು ಸುರಿದ. ಹೊಟ್ಟೆ ಎದ್ದಿತು, ಎದ್ದು ಇವನನ್ನು ನೆಕ್ಕಿತು. ಆಮೇಲೆ ಅದನ್ನು ಹಿಡ್ಕೊಂಡು ಬಂದ, ನೀರಿರುವ ವಯಸ್ಸಿಗೆ ಬಂದು ನೀರು ಕುಡಿಸಿದಂತೆ. ಇವರೆಲ್ಲ ಹೋಗಿ ಪರಮೇಶ್ವರನಿಗೆ ಅಭಿಷೇಕ ಮಾಡಿದರು. ಪರಮೇಶ್ವರ ಪ್ರೀತನಾಗಲಿಲ್ಲ. ಹಿಂದಿನಿಂದ ಇವ ಬಂದ, ಬಿರಡೆ ಖಾಲಿಯಾಗಿದೆ. ಇವರು ಅಭಿಷೇಕ ಮಾಡಿದ ನೀರನ್ನೇ ತೀರ್ಥವನ್ನಾಗಿ ತಗೊಂಡ. ಆಗಲೇ 2 ರಥ ಬಂತಂತೆ. 2 ರಥ ಯಾಕೆ ಬಂದದ್ದು ಅಂದರೆ ಇವನನ್ನು ಕರ್ಕೊಂಡು ಹೋಗೋದು ಮಾತ್ರ ಅಲ್ಲದೆ ಇವನ ಅಪ್ಪನನ್ನೂ ಕರ್ಕೊಂಡು ಹೋಗುವುದಕ್ಕೆ ರಥ ಬಂತಂತೆ. ಆದರೆ ನೀರು ಒಂಟೆಯಲ್ಲಿ ಕೊಟ್ಟವನಿಗೆ ದೇವರು ಅನುಗ್ರಹ ಮಾಡಿದ, ದೇವರಿಗೆ ಹೋಗಿ ಅಭಿಷೇಕ ಮಾಡಿದವನಿಗೆ ಅನುಗ್ರಹ ಮಾಡಲಿಲ್ಲ. ಯಾಕಂದರೆ ಕರ್ಮದ ಹಿನ್ನೆಲೆಯಲ್ಲಿ ಆತ ಪ್ರಾಣಿಗಳಲ್ಲಿ, ಪಶು ಪಕ್ಷಿ ಪ್ರಾಣಿಗಳಲ್ಲೂ ಭಗವಂತನನ್ನು ಕಾಣುವಂಥದ್ದು ಮನುಷ್ಯನ ಕರ್ತವ್ಯ ಇದೆ. ಈ ಕೆಲಸವನ್ನು ಜೀವನದಲ್ಲಿ ನಡೆಸ್ತಾ ಬಂದವನಿಗೆ ಒಂದಿಷ್ಟು ಯೋಗ ಧಾರಣೆ ಮಾಡಬೇಕು ಅನ್ನೋ ಮನಸ್ಸು ಬರುತ್ತಪ್ಪ. ಈ ರೀತಿಯ ಮನೋಭಾವ ಇಲ್ಲದೆ ಸ್ವಾರ್ಥ, ನಾನು, ನನ್ನ ಹೆಂಡತಿ, ನನ್ನ ಮಗು, ನನ್ನ ಮನೆ, ಇಷ್ಟರಲ್ಲೇ ಯಾರಿದ್ದಾನೋ ಅಂಥ ವ್ಯಕ್ತಿಗೆ ಯೋಗಧಾರಣ ಸಾಮರ್ಥ್ಯ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ನಿರೂಪಿಸಿದ. ಇಷ್ಟಾದಾಗ ಉದ್ಧವ ಕೈ ಮುಗಿತಾನೆ. ಕೈ ಮುಗಿದು ಏನು ಹೇಳಿದ ಅನ್ನೋ ವಿಷಯವನ್ನು ಮತ್ತೆ ನಾಳೆ ದಿವಸ ಅವಲೋಕನೆ ಮಾಡೋಣ.